ಹಾಗೆ ಭಾರಿ ವಿಜೃಂಭಣೆಯಿಂದ ಜರುಗಿದಂತಹ ಮಧುರ್ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸೋಮವಾರ ಸಂಪನ್ನವಾಯಿತು. ಕೊನೆಯ ದಿನ ಈಗ ನಾನು ದೇವಸ್ಥಾನದಲ್ಲಿದ್ದೇನೆ. ನಮ್ಮ ಜೊತೆ ಈಗ ಇಲ್ಲಿ ಸೀನಿಯರ್ ಸಿವಿಲ್ ಪೊಲೀಸ್ ಆಫೀಸರ್ ಆಗಿರ್ತಕ್ಕಂಥ ಸತೀಶ್ ಎಂಬುವರು. ಅವರ ಜೊತೆ ನಾವು ಕಲಶೋತ್ಸವದ ಅನುಭವದ ಬಗ್ಗೆ ಕೇಳಿ ತಿಳಿದುಕೊಳ್ಳುವ. ನಮಸ್ಕಾರ. കലോത്സവത്തിന്റെ 12 ദിവസമായിട്ട് നടന്ന ഈ ചടങ്ങെല്ലാം വളരെ വിജൃംഭണയോടുകൂടി സമാപനമായി. ഈ കലോത്സവത്തിനെ പറ്റിയിട്ട് നിങ്ങളുടെ ഫസ്റ്റ് റിയാക്ഷൻ എന്താണ്? നല്ല രീതിയിൽ ഉത്സവം ഭംഗിയായി നടന്നു. 6 ദിവസത്തോളം ഇവിടെ ഡ്യൂട്ടി എടുക്കാൻ പറ്റി. അതുതന്നെയാണ് നമ്മളെ സംബന്ധിച്ചിടത്തോളം നല്ലൊരു കാര്യം. നിങ്ങൾക്ക് കലോത്സവത്തിനെ പറ്റിയിട്ട് നിങ്ങൾ എന്താണ് അനുഭവം ഇവിടുന്ന് നിങ്ങൾക്ക് കിട്ടിയത്? നല്ല അനുഭവം. ഭക്തിയോടുകൂടി വരുന്നവർ മാത്രമേ ഇവിടെ ഉള്ളിലേക്കും മറ്റ് സ്ഥലങ്ങളും കാണുന്നുള്ളൂ. എവിടെയായാലും ഡിസിപ്ലിനോടെ ഭക്ഷണം കഴിക്കാനും എല്ലാ കാര്യങ്ങളും നല്ല രീതിയിലുള്ള സഹകരണമാണ്. ഭക്തരുടെ രീതിയിലും എല്ലാവരും നല്ല രീതിയിലുള്ള ട്രാഫിക്കും മൂടപ്പ സേവയുടെ പ്രസാദ വാങ്ങാനും അന്ന് ഗണപതിയുടെ ദർശനത്തിനുമായിട്ട് ഞായറാഴ്ച ഒരു 4 ലക്ഷത്തോളം മധുർ ക്ഷേത്രത്തിന് വന്നിരുന്നു. അപ്പൊ അത്ര ജനസമൂഹത്തിന് നിങ്ങൾ ഏത് രീതിയിലാണ് അവര് സൂക്തമായിട്ട് ദർശനം നൽകാനും അതേ രീതിയിൽ അവർക്ക് പ്രസാദം കൊടുക്കാനുള്ള അറേഞ്ച്മെന്റ്സ് എല്ലാം അവർക്ക് നിങ്ങൾ നടത്തി? പ്രധാനമായി ലോ ആൻഡ് ഓർഡർ പ്രത്യേകിച്ച് ഒരു ലോ ആൻഡ് ഓർഡർ വിഷയമില്ലാണ്ട് നല്ല രീതിയിൽ ഇത്രയും ആൾക്കാർ വന്നിട്ട് ഒരു പ്രശ്നങ്ങളൊന്നും ഇല്ലാണ്ട് നല്ല രീതിയിൽ ഉത്സവം കൊണ്ടുപോകാൻ ക്ഷേത്ര കമ്മിറ്റിയുടെ ഭാഗത്തും നമ്മുടെ പോലീസിന്റെ ഭാഗത്തും നല്ല രീതിയിലുള്ള സഹകരണമാണ് ഉണ്ടായത്. കലോത്സവത്തിനെ പറ്റിയിട്ട് താങ്കളുടെ അഭിപ്രായം പങ്കുവെച്ചതിന് വളരെയധികം നന്ദി സർ. നമസ്കാരം. ಅಕ್ಕ ನಮಸ್ಕಾರ. ನಿಗಳ ಪರಿಚಯ? ನಾನು ಮದಂಗಲ್ಲು, ಮನೆ ಲಕ್ಷ್ಮಿ ಅಶೋಕ್ ಭಟ್ಟಡಿ. ಬ್ರಹ್ಮಕಲಶೋತ್ಸವದ ಬಗ್ಗೆ ನಿಗಳ ಅಭಿಪ್ರಾಯ? ಬ್ರಹ್ಮಕಲಶ ಎಲ್ಲ ಭಾರಿ ಲಾಯಕ ಆಯಿತು, ಎಲ್ಲ ಚೆಂದ ಆಯಿತು. ಮತ್ತು ಎಲ್ಲ ದೇವರ ಮದನಂತೇಶ್ವರ ಗಣಪತಿ ದೇವರ ಒಂದು ಆಶೀರ್ವಾದ. ಇಲ್ಲಿನ ಸ್ವಯಂ ಸೇವಕರ ಬಗ್ಗೆ ನಿಗಳ ಅಭಿಪ್ರಾಯ? ಎಲ್ಲರೂ ಒಳ್ಳೆ ಭಾರಿ ಕೆಲಸ ಮಾಡಿದರು. ಅಂಥದ್ದೇ ಭಾರಿ ವಿಶೇಷಪ್ಪ. ಇಷ್ಟು ಚೆಂದಕ್ಕೆ ಅಂಥದ್ದು ಒಳ್ಳೆ ದೇವರ ಅನುಗ್ರಹವೇ. ಅಭಿಪ್ರಾಯ ತಿಳಿಸಿದ್ದಕ್ಕೆ ಧನ್ಯವಾದ ಅಕ್ಕ. ಹರೇ ರಾಮ. ಹರೇ ರಾಮ. ಅಕ್ಕ ನಮಸ್ತೆ. ನಮಸ್ತೆ. ನಿಮ್ಮ ಪರಿಚಯ ಹೇಳ್ಬೋದಾ? ವಸಂತಿ ಭಗವತಿ ನಗರ ಕುಡುಕೂರು ಮಹಾದೇವ ಕ್ಷೇತ್ರದಿಂದ ನಾವು ಬಂದದ್ದು. ಕಳೆದ 12 ದಿನ ಆಗಿ ಇಲ್ಲಿ ಬ್ರಹ್ಮಕಲಶೋತ್ಸವ ನಡೀತಲ್ವಾ? ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ? ಒಳ್ಳೆಯ ಅಭಿಪ್ರಾಯ. ಅಂದರೆ ಯಾವ ಫಸ್ಟಿಗೆ ನಮಗೆ ಒಳ್ಳೆಯ ಇಲ್ಲಿ ಬಂದ ಮೇಲೆ ಎಲ್ಲ ಬ್ರಹ್ಮಕಲಶದ್ದು ಮತ್ತು ಸ್ವಯಂ ಸೇವಕರದ್ದು ಎಲ್ಲ ರೀತಿಯಲ್ಲಿ ಬಹಳ ಸಂತೋಷವಾಗಿದ್ದೇವೆ. ಒಳ್ಳೆಯ ರೀತಿಯಲ್ಲಿ ನೆರವೇರಿಸಿದೆ ಇವತ್ತಿಗೂ ಕೂಡ. ಇಲ್ಲಿ ಸ್ವಯಂ ಸೇವಕರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸ್ವಯಂ ಸೇವಕರ ಬಗ್ಗೆ ಒಳ್ಳೆಯ ಅಭಿಪ್ರಾಯ. ಅದಕ್ಕೆ ಹೇಳುವ ಬೇರೇನು ವಿಷಯ ಏನಿಲ್ವಲ್ಲ, ನೀವೆಲ್ಲ ಕಂಡದ್ದೇ ಅಲ್ವಾ. ಒಳ್ಳೆಯವೆಲ್ಲ ಕಷ್ಟಪಟ್ಟು ಅವರನ್ನೇ ನಾವು ಮೆಚ್ಚಬೇಕಾದ್ರೆ ಇಲ್ಲಿ ಎಲ್ಲ ರೀತಿಯಲ್ಲೂ ಮೊದಲು ನಮಗೆ ಸ್ವಯಂ ಸೇವಕರ ಕುರಿತೇ ಹೇಳಲಿಕ್ಕಿರುವುದು. ಎಲ್ಲ ಅವರ ಇಷ್ಟು ದಿನ ಕಷ್ಟ ಸ್ವತಃ ನೀವು ಕೂಡ ಸ್ವಯಂ ಸೇವಕರಾಗಿ ಕೆಲಸ ನಿರ್ವಹಿಸಿದ್ದೀರಾ ಈ ಬ್ರಹ್ಮಕಲಶೋತ್ಸವದಲ್ಲಿ? ನಿರ್ವಹಿಸಿದ್ದೇವೆ. ಭಜನಾ ರೂಪದಲ್ಲಿ ಬಂದು ಭಜನೆಯವರ ಆ ತಂಡದಲ್ಲಿ ನಾವು ನಮ್ಮ ಸೇವೆಯನ್ನು ಸಲ್ಲಿಸಿದ್ದೇವೆ. ಮತ್ತು ಒಂದು ದಿನ ಬಂದು ನಾನು ಕೂಡ ಸ್ವಯಂ ಸೇವಕ, ಅದು ಬಾಕಿ ಕೆಲಸದಲ್ಲಿ ಕೂಡ ನಿರತವಾಗಿದೆ. ಭಜನಾ ಸಮಿತಿಯಲ್ಲಿ ನೀವು ಕೈಗೊಂಡ ಕೈಂಕರ್ಯದ ಬಗ್ಗೆ ನಿಮಗೆ ಸಂತೃಪ್ತಿ ಇದೆಯಾ? ಸಂತೃಪ್ತಿ ಇದೆ, ಎಲ್ಲ ರೀತಿಯಲ್ಲೂ ಸಂತೃಪ್ತಿ ಇದೆ. ಮತ್ತು ಮಳೆ ಬಂದ ಕಾರಣ ಅದು ಕೂಡ ಸ್ವಯಂ ಸೇವಕರ ವಿಷಯ ಹೇಳುವಾಗ ಅದು ಕೂಡ ಸ್ವಲ್ಪ ಕಷ್ಟ ಆಯಿತು ಅವರಿಗೆ ಅಲ್ವಾ. ಆದರೂ ಸಮರ್ಪಕವಾಗಿ ನಿರ್ವಹಿಸಿಕೊಂಡು ಹೋಗಿದ್ದಾರೆ. ಹೋಗಿದ್ದಾರೆ. ಮೊದಲು ನಾವು ಮೊನ್ನೆ ಆ ಮಳೆ ಬಂದು ನೀರಿನಲ್ಲಿರುವಾಗೆಲ್ಲ ಕಷ್ಟ ಆಯಿತು ಸ್ವಲ್ಪ. ಅದ್ರ ಮತ್ತೆ ಮರುದಿನ ನೋಡುವಾಗ ಸಂತೋಷ ಆಯಿತು. ದೇವರಿಗೆ ತೃಪ್ತಿಯಾಗಿದೆ ಅಂತ ನಮ್ಮ ಅನಿಸಿತು. ಮತ್ತು ಇವತ್ತು ಬಂದದಂದರೆ ನಮ್ಮ ಕುಣಿತ ಭಜನೆ ಇತ್ತು, ನಮ್ಮ ಕುಡುಕೂರು ಮಹಾದೇವ ನಾವು ಬಂದದ್ದು. ಅದು ಕೂಡ ಚಂದವಾಗಿ ಮಾಡಿ ಆ ಸೇವೆಯನ್ನು ಕೂಡ ನೆರವೇರಿಸಿದ್ದೇವೆ. ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಕ್ಕೆ ಧನ್ಯವಾದಗಳು. ಹರೇ ರಾಮ. ಅಕ್ಕ ನಮಸ್ಕಾರ. ಇರ್ನ ಪರಿಚಯ? ಪ್ರೀತಾ ಶ್ರೀ ಮಹಾದೇವ ದೇವಸ್ಥಾನ ಬ್ರಹ್ಮಕಲಶೋತ್ಸವದ ಬಗ್ಗೆ ಇರ್ನ ಅಭಿಪ್ರಾಯ? ಭಾರಿ ಶೋಕಡೆ ಆಗ್ತದೆ ಬ್ರಹ್ಮಕಲಶ. ವಾಲಂಟಿಯರ್ನ ಬಗ್ಗೆ ಇರ್ನ ಅಭಿಪ್ರಾಯ? ತೊಂದರೆ ಭಾರಿ ಶೋಕಡೆ ಎಡ್ಡೆ ಆದಂತೆ
ಅಭಿಪ್ರಾಯ ಮಂಡನೆಗೆ ಸಂತೋಷ. ಹರೇ ರಾಮ. ಅಕ್ಕ ನಮಸ್ಕಾರ, ನಿಮ್ಮ ಪರಿಚಯ? ಅಶ್ವಿನಿ ಅಂತ ಪುಲ್ಕೂರಿಂದ, ಪುಲ್ಕೂರು ದೇವಸ್ಥಾನದ ಹತ್ತಿರ. ಬ್ರಹ್ಮಕಲಶೋತ್ಸವದ ಬಗ್ಗೆ ನಿಮ್ಮ ಅಭಿಪ್ರಾಯ? ಒಳ್ಳೆಯ ಅಭಿಪ್ರಾಯವೇ, ಚೆನ್ನಾಗಿ ಆಗಿದೆ. ಮತ್ತು ಸ್ವಯಂ ಸೇವಕರು ಆಗಿ ಒಳ್ಳೆಯ ರೀತಿಯಾಗಿ ಮಾಡಿದ್ದಾರೆ, ತುಂಬ ಕಷ್ಟಪಟ್ಟಿದ್ದಾರೆ. ಮತ್ತು ಈಗ ಮಳೆ ಸಹ ಬಂದು ತುಂಬ ಕಷ್ಟ ಆಗಿದೆ, ಒಳ್ಳೆ ರೀತಿಯಾಗಿ ಆಗಿದೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನೆಲ್ಲ ವೀಕ್ಷಿಸಿದ್ದೀರಾ? ವೀಕ್ಷಿಸ್ತೀವಿ. ಯಾವ ಸಾಂಸ್ಕೃತಿಕ ಕಾರ್ಯಕ್ರಮ ಇಷ್ಟ ಆಯಿತು? ಯಾವ ಕಲಾವಿದ ನಿಮಗೆ ಇಷ್ಟ ಆದ? ತಾಳಮದ್ದಳೆ, ಯಕ್ಷಗಾನದ್ದೆಲ್ಲದ್ದು, ಮತ್ತು ಭಜನೆ ಇಷ್ಟ ಆಯಿತು. ಯಾವ ಕಲಾವಿದ ನಿಮಗೆ ಹೆಚ್ಚು ಇಷ್ಟ ಆದ್ದು? ಅಂದರೆ ಕಲಾವಿದ, ಯಾವ ಕಲಾರೂಪ ಮತ್ತು ಅದರಲ್ಲಿ ಯಾವ ಕಲಾವಿದ ನಿಮ್ಮನ್ನು ಹೆಚ್ಚು ಆಕರ್ಷಿಸಿತು ಅಂತ? ತಾಳಮದ್ದಳೆಯಲ್ಲಿ ಜಯಪ್ರಕಾಶ್ ಪೆರ್ಮುದೆ ಅಂತ ಅವರು ಇಷ್ಟ. ಅವರ ಅರ್ಥಗಾರಿಕೆಯ ಅವರ ಹೇಳುದು. ಅಭಿಪ್ರಾಯ ವ್ಯಕ್ತಪಡಿಸಿದ್ದಕ್ಕೆ ಧನ್ಯವಾದ. ಹರೇ ರಾಮ. ಹಾಯ್ ಪುಟ್ಟ. ಹರೇ ರಾಮ. ಹರೇ ರಾಮ. ನಿನ್ನ ಪರಿಚಯ? ಕೃತಿಕಾ ಶೆಟ್ಟಿ, ಸಿರಿಬಾಗಿಲು, ಪುಲ್ಕೂರು ದೇವಸ್ಥಾನ. ಕೃತಿಕಾ ಶೆಟ್ಟಿ, ಸಿರಿಬಾಗಿಲು. ಇದು ಬ್ರಹ್ಮಕಲಶೋತ್ಸವ ಹೇಗಾಯಿತು? ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ವೀಕ್ಷಣೆ ಮಾಡಿದ್ರಾ? ಯಾವ ಕಾರ್ಯಕ್ರಮ ತುಂಬ ಇಷ್ಟ ಆಯಿತು? ಯಕ್ಷಗಾನದಲ್ಲಿ ಯಾವ ಕಲಾವಿದ ನಿನ್ನನ್ನು ತುಂಬ ಆಕರ್ಷಣೆ ಮಾಡಿದ್ದು? ಯಾರು? ಅಭಿಪ್ರಾಯ ವ್ಯಕ್ತಪಡಿಸಿದ್ದಕ್ಕೆ ಧನ್ಯವಾದ. ಹರೇ ರಾಮ. ಹಾಯ್ ಫ್ರೆಂಡ್ಸ್, ನನ್ನ ಹಿಂದೆ ಹಲವಾರು ಮಂದಿ ಚಿಣ್ಣರಿದ್ದಾರೆ. ಅವರಲ್ಲಿ ನಮಗೆ ಬ್ರಹ್ಮಕಲಶೋತ್ಸವದ ಬಗ್ಗೆ ಅವರ ಅಭಿಪ್ರಾಯಗಳನ್ನು ತಿಳಿದುಕೊಳ್ಳುವ ಮೊದಲಿಗೆ ಅವ್ರನ್ನ ಪರಿಚಯ ಮಾಡುವ. ಎಲ್ಲರೂ ಕೂಡ ಎಲ್ಲಿಯವರು? ಸಿರಿಬಾಗಿಲಿನವರು ಎಲ್ಲರೂ ಕೂಡ. ನಿಮ್ಮೆಲ್ಲರ ಒಂದು ಪರಿಚಯ ಮಾಡಿ, ಹೆಸರು ಹೇಳಿ. ಫಸ್ಟಿಗೆ ಎಲ್ಲಿಂದಲೇ ಬನ್ನಿ. ಶ್ರೀಜನಾ ಶೆಟ್ಟಿ. ತಾತ್ವಿಕ್ ರೈ. ನರಸಿಂಹ. ಉಗ್ರ ನರಸಿಂಹನ? ನರಸಿಂಹ ನಾವಡ. ಭವಿಷ್ಯ ಶೆಟ್ಟಿ. ನಿಮ್ಮ ಹೆಸರು? ಸ್ವಲ್ಪ ಗಟ್ಟಿ ಹೇಳಿ ಅಣ್ಣ. ಮಿಥುನ್ ರಾಜ್. ಧವನ್. ಶ್ರೀಜಿತಾ ಆರ್ ಶೆಟ್ಟಿ. ಕೃತಿಕಾ ಆರ್ ಶೆಟ್ಟಿ. ನೀವೆಲ್ಲರೂ ಬ್ರಹ್ಮಕಲಶೋತ್ಸವದ ಎಲ್ಲ ದಿನ ಬಂದಿದ್ರಾ ದೇವಸ್ಥಾನಕ್ಕೆ? ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ನಿಮಗೆ ಇಷ್ಟ ಆಯ್ತಾ? ನೋಡಿದ್ರಾ? ಎಂಜಾಯ್ ಮಾಡಿದ್ರಾ? ಯಾವ ಕಾರ್ಯಕ್ರಮ ಹೆಚ್ಚಾಗಿ ವೀಕ್ಷಣೆ ಮಾಡಿದ್ದು? ಯಕ್ಷಗಾನ. ಬೇರೆ ಭರತನಾಟ್ಯ, ಸಂಗೀತ ಎಲ್ಲ ನೋಡಿದೆ. ಎಲ್ಲರೂ ಎಂಜಾಯ್ ಮಾಡಿದ್ರಿ? ಅತ್ಯಂತ ಹೆಚ್ಚು ಇಷ್ಟ ಆಯ್ತು ಯಕ್ಷಗಾನ. ನೀವು ಯಕ್ಷಗಾನ ಹೆಚ್ಚು ಇಷ್ಟಪಡಲಿಕ್ಕೆ ಕಾರಣ? ರಾಮಕೃಷ್ಣ ಮಯ್ಯರವರ ಮಾರ್ಗದರ್ಶನದಿಂದ ಲಕ್ಷ್ಮಣ್ ಮರಕಣ್ಣ ಅಂದ್ರೆ ಯಕ್ಷಗಾನದ ಸ್ಟೂಡೆಂಟ್ಸ್ಗಳು ಭವಿಷ್ಯದಲ್ಲಿ ದೊಡ್ಡ ದೊಡ್ಡ ಯಕ್ಷಗಾನ ಕಲಾವಿದರಾಗಿ ಹೊರಹೊಮ್ಮಿರುವಂತಹ ಯುವ ಪ್ರತಿಭೆಗಳು. ಯಾರು ಹೆಚ್ಚು ನಿಮಗೆ ಯಕ್ಷಗಾನದಲ್ಲಿ ಇಷ್ಟವಾದಂತಹ ಕಲಾವಿದ? ಗುರುಗಳು. ಭಾಗವತಿಕೆಯಲ್ಲೆಲ್ಲ ಯಾರು ಹೆಚ್ಚು ಇಷ್ಟ? ರಾಮಕೃಷ್ಣ ಮಯ್ಯರು. ರಾಮಕೃಷ್ಣ ಮಯ್ಯರನ್ನು ಹೆಚ್ಚಾಗಿ ಇಷ್ಟಪಡಲಿಕ್ಕೆ ಕಾರಣ ಏನು ಪುಟ್ಟ? ನಿಮ್ಮ ಊರಿನವರು ಅನ್ನೋ ಕಾರಣಕ್ಕೋಸ್ಕರ. ಪಟ್ಲರನ್ನೆಲ್ಲ ಇಷ್ಟವಾ? ಪಟ್ಲ, ರವಿಚಂದ್ರ ಕನ್ನಡಿಗಟ್ಟೆ ಎಲ್ಲ ಇಷ್ಟವಾ? ಅವರ ಭಾಗವತಿಗೆ ಎಲ್ಲ ಕೇಳ್ತಾ ಇದ್ದೀರಾ? ಅಂತೂ ನೀವು ಬ್ರಹ್ಮಕಲಶೋತ್ಸವದ 12 ದಿನವೂ ಕೂಡ ಫುಲ್ ಎಂಜಾಯ್ ಮಾಡಿದ್ರಿ ಅಂತ ಹೇಳ್ಬೋದು. ಎಲ್ರಿಗೂ ಕೂಡ ಭಾರಿ ಖುಷಿ ಆಯ್ತು. ನೀವು ಕೂಡ ವಾಲಂಟಿಯರ್ ಆಗಿ ವರ್ಕ್ ಮಾಡಿದ್ದೀರಾ? ಏನೆಲ್ಲ ವರ್ಕ್ ಮಾಡಿದ್ದೀರಿ? ನೀರು ಕೊಡೋದು, ಪಾಕಶಾಲೆಯಲ್ಲಿ ತರಕಾರಿ ಹಚ್ಚೋದೆಲ್ಲ ಮಾಡಿದ್ದೀರಾ? ಅಂದ್ರೆ ಬೇರೆ ಏನ್ ಮಾಡಿದ್ದೀರಿ? ಶುಚಿತ್ವ, ಪಾತ್ರವನ್ನೆಲ್ಲ ಕೊಡೋದು. ಅಂದ್ರೆ ಹೆಚ್ಚಾಗಿ ಆ ಕಡೆ ಈ ಕಡೆ ಎಲ್ಲ ಓಡಾಡುವ ಕೆಲಸಕ್ಕೆಲ್ಲ ನಿಮ್ಮನ್ನೇ ನೇಮಕ ಮಾಡಿದ್ರು. ನೀವೆಲ್ಲ ಸಣ್ಣ ಸಣ್ಣ ಚಿಣ್ಣರಲ್ವಾ? ಎಲ್ಲ ಚುರುಕಾಗಿ ಚಂದಕ್ಕೆ ಬೇಗ ಬೇಗ ಓಡ್ತಾ ಇರಲ್ವಾ? ಅಂತ ತುಂಬಾ ಹ್ಯಾಪಿ ಆಯ್ತು. ಎಲ್ರಿಗೂ ಕೂಡ ಗಣಪತಿ ಆಶೀರ್ವಾದ ಇರಲಿ. ನಿಮ್ಮನ್ನ ಪರಿಚಯ ಆಗಿ ನನಗೂ ಕೂಡ ಸಂತೋಷ ಆಯ್ತು. ಎಲ್ಲರಲ್ಲೂ ಅಭಿಪ್ರಾಯ ವ್ಯಕ್ತಪಡಿಸಿದ್ದಕ್ಕಾಗಿ ಎಲ್ಲರಲ್ಲೂ ನಮಸ್ಕಾರ. ಹರೇ ರಾಮ. ಹರೇ ರಾಮ. ಅಕ್ಕ ನಮಸ್ಕಾರ. ನಮಸ್ಕಾರ. ನಿಮ್ಮ ಪರಿಚಯ? ನಾನು ಜಯಲಕ್ಷ್ಮಿ ಭಟ್ ಅಂತ ಹೇಳಿ ಮಂಗಳೂರಿನಿಂದ ಒಂದು ಭಜನಾ ತಂಡದಲ್ಲಿ ಬಂದದ್ದು. ಇವತ್ತು ಬೆಳಿಗ್ಗೆ ನಮ್ಮ ಭಜನೆ ಆಗಿತ್ತು, ಮುಗೀತು ಭಜನೆ ಆಗಿ. ಮಧುರ್ ಬ್ರಹ್ಮಕಲಶೋತ್ಸವದ ಬಗ್ಗೆ ನಿಮ್ಮ ಅಭಿಪ್ರಾಯ? ಭಾರಿ ಒಳ್ಳೆ ವ್ಯವಸ್ಥೆ, ಎಲ್ಲವೂ ಅಚ್ಚುಕಟ್ಟಾಗಿ ಉಂಟು. ಎಲ್ಲವೂ ಎಲ್ಲಿ ಯಾವುದಕ್ಕೂ ಒಂದು ಕೊರತೆ ಹೇಳಲಿಕ್ಕಿಲ್ಲ, ಅಷ್ಟು ಅಚ್ಚುಕಟ್ಟಾಗಿ ಉಂಟು. ಎಲ್ಲ ಕೂಡ ಯಾವ ವೇದಿಕೆ ಆಗಲಿ ಎಲ್ಲ ಸಹ ಭಾರಿ ಅಚ್ಚುಕಟ್ಟಾಗಿ ಉಂಟು. ಇಲ್ಲಿಯ ಸ್ವಯಂ ಸೇವಕರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅವರ ಬಗ್ಗೆ ಎರಡು ಮಾತೇ ಇಲ್ಲ, ಅಷ್ಟು ಚಂದದಲ್ಲಿ ಅವರು ಮಾಡ್ತಾ ಇದ್ದಾರೆ. ಬೆಳಿಗ್ಗೆಯಿಂದ ನೋಡ್ತಾ ಇದ್ದೇವೆ, ಎಲ್ಲ ಕಡೆ ಕೂಡ ಅವರದ್ದೇ ಕೆಲಸ ಹೇಳುವಾಗೆ ಅವರು ಮಾಡ್ತಾ ಇದ್ದಾರೆ. ಅಷ್ಟು ಖುಷಿ ಆಯಿತು ನೋಡಿ. ಇಲ್ಲ
ಈ ಬ್ರಹ್ಮಕಲಶೋತ್ಸವ ನೋಡಿದಾಗ ನಿಮಗೆ ಏನು ಅನುಭವ ಆಯಿತು ಒಟ್ಟಾರೆಯಾಗಿ? ಇದು ನಮ್ಮ ಒಂದು ಸೌಭಾಗ್ಯ ಅಂತ ನಾವು ಹೇಳಬೇಕು. ಇಷ್ಟು ದೊಡ್ಡ ಒಂದು ಸಂಯೋಜನೆ, ಇಷ್ಟು ದೊಡ್ಡ ಎಲ್ಲ ಇದು ನಮ್ಮ ಒಂದು ಸೌಭಾಗ್ಯ ಅಂತಲೇ ನಾವು ಹೇಳಬೇಕು. ನಮ್ಮ ಜೀವಮಾನದಲ್ಲಿ ನಮಗೆ ಇನ್ನು ಮುಂದೆ ಸಿಗ್ತದ ಇಲ್ವೋ ಅಂತ ಗೊತ್ತಿಲ್ಲ, ನಮ್ಮ ಭಾಗ್ಯ ಇದು. ಆ ಗಣಪತಿಯೇ ನಮ್ಮನ್ನು ಇಲ್ಲಿ ಕರೆಸಿಕೊಂಡಾಗಂತ ನಾನು ಹೇಳ್ತೀನಿ. ಕಲಶೋತ್ಸವಕ್ಕೆ ಬಂದು ಇಲ್ಲಿ ಪಾಲ್ಗೊಂಡು ನಿಮಗೆ ತುಂಬ ಒಟ್ಟಾರೆಯಾಗಿ ಸಂತೋಷ ಆಯಿತು, ಮನಸ್ಸಿಗೆ ತುಂಬ ಖುಷಿ ಆಯಿತು. ಖಂಡಿತ ತುಂಬ ಸಂತೋಷ ಆಯಿತು, ತುಂಬ ಖುಷಿ ಆಯಿತು. ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಕ್ಕೆ ಧನ್ಯವಾದ. ಹರೇ ರಾಮ. ಹರೇ ರಾಮ. ಅಕ್ಕ ನಮಸ್ಕಾರ. ನಮಸ್ಕಾರ. ನಿಮ್ಮ ಪರಿಚಯ? ನಾನು ಅನುರಾಧ ಅಂತ. ನಾವು ಮಂಗಳೂರಿಂದ ಬಂದಿದ್ದೇನೆ. ಗುರು ಭಜನಾ ಮಂಡಳಿಯಿಂದ ನಾವು ಇಲ್ಲಿ ಬಂದು ಭಜನೆ ಮಾಡಿ ದೇವರ ಸೇವೆಗೈದಿದ್ದೇವೆ. ನೀವು ಮೂಲತಃ ಮಂಗಳೂರಿನವರೇ? ನಾವು ಮಂಗಳೂರಿನವರು. ನಾನು ಮೂಲತಃ ಕೊಳಲಿ ರಾಜರಾಜೇಶ್ವರಿ. ಹಾಗೆ ಏನು ಅಭಿಪ್ರಾಯ ಇಲ್ಲಿನ ಮಧುರ್ನ ಬ್ರಹ್ಮಕಲಶೋತ್ಸವದ ಬಗ್ಗೆ? ಬ್ರಹ್ಮಕಲಶೋತ್ಸವ ನೋಡಬೇಕಂತ ನಮಗೆ ತುಂಬ ಆಸೆ ಇದೆ. ಆ ಆಸೆಯನ್ನು ಆ ಗಣಪತಿ ನಮಗೆ ಈಡೇರಿಸಿಕೊಟ್ಟು. ಇಲ್ಲಿಯ ವ್ಯವಸ್ಥೆಯನ್ನೆಲ್ಲ ನೋಡಿ ನಿಮ್ಗೆ ಏನು ಅನಿಸ್ತು? ವ್ಯವಸ್ಥೆ ಬಹಳ ಸುಂದರವಾಗಿದೆ, ಅಚ್ಚುಕಟ್ಟಾಗಿದೆ, ತುಂಬ ಸಂತೋಷ ಆಗ್ತಾ ಇದೆ. ಸಾಂಸ್ಕೃತಿಕ ಕಾರ್ಯಕ್ರಮವನ್ನೆಲ್ಲ ವೀಕ್ಷಣೆ ಮಾಡಿದ್ರಾ? ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನಾವು ಬರಲಿಲ್ಲ. ಅಂತೂ ಒಟ್ಟಾರೆಯಾಗಿ ನಿಮ್ಮ ಅನುಭವ ಏನು ಈ ಬ್ರಹ್ಮಕಲಶೋತ್ಸವದ ಬಗ್ಗೆ? ಆ ದೇವರನ್ನು ನೋಡುವಾಗ ನಮಗೆ ಖುಷಿ ಆಗ್ತದೆ ಅಂದರೆ ಅಷ್ಟು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಸಂತೋಷ ಆಗ್ತದೆ. ಗಣಪತಿ ಶಿವ ಎಲ್ಲರನ್ನು ನೋಡುವಾಗ ಸಂತೋಷ ಆಗ್ತದೆ, ಮೈ ರೋಮಾಂಚನ ಆಗ್ತದೆ. ಅಭಿಪ್ರಾಯನ ವ್ಯಕ್ತಪಡಿಸಿದ್ದಕ್ಕೆ ಧನ್ಯವಾದ. ಹರೇ ರಾಮ. ನಮಸ್ಕಾರ ಅಣ್ಣ. ನಮಸ್ಕಾರ. ನಿಮ್ಮ ಪರಿಚಯ? ನಮ್ಮದು ಇದು ಪುತ್ತೂರು ತಾಲೂಕು ಬಡಗನ್ನೂರು ಗ್ರಾಮ, ಪಾದೇಕರಿ ಎಂಬಲ್ಲಿ ನಾನು ಇರುವುದು. ನನ್ನ ಹೆಸರು ವಿಷ್ಣು ಭಟ್. ಬ್ರಹ್ಮಕಲಶೋತ್ಸವದ ಬಗ್ಗೆ ನಿಮ್ಮ ಅಭಿಪ್ರಾಯ? ಭಾರಿ ಅಭಿಪ್ರಾಯ. ಬೇರೆ ಕಡೆಯಲ್ಲಿ ಸಮೇತ ಇಂಥ ಬ್ರಹ್ಮಕಲಶ ಆಗಲಿಕ್ಕಿಲ್ಲ ಅಂತ ಭಾರಿ ಇಲ್ಲಿ ಇದು ಹೊರಕಾಣಿಕೆ ಮತ್ತೊಂದು ಇದೆಲ್ಲ ಭಾರಿ ಆಗಿದೆ. ಯಾವ ದೇವಸ್ಥಾನದಲ್ಲಿ ಸಮೇತ ಇಂಥ ಕಾರ್ಯಕ್ರಮ ಆಗಿದೆ. ಕಲಶೋತ್ಸವದಲ್ಲಿ ಸ್ವಯಂ ಸೇವಕರ ಕಾರ್ಯನಿರ್ವಹಿಸಿದ ಬಗ್ಗೆ ನಿಮ್ಮ ಅಭಿಪ್ರಾಯ? ಭಾರಿ ಒಳ್ಳೆಯದಾಗಿದೆ. ಆ ಒಂದು ಅಷ್ಟೊಂದು ಇದರಲ್ಲಿ ಇಲ್ಲಿ ಆಗದ ಕಾರಣ ಇಲ್ಲಿಯೇ ಒಂದು ವಿಶೇಷ ಆಗಿದೆ. ಒಬ್ಬರಿಗೆ ಒಂದು ಚುಂಚುಟ್ಟು ಮಾತಾಡುವುದಾಗಲಿ ಮತ್ತೊಂದಾಗಲಿ ಏನಿಲ್ಲ, ತನ್ನಷ್ಟಕ್ಕೆ ಅವರು ಇದು ಮಾಡಿಕೊಂಡು ಹೋಗಿದ್ದಾರೆ. ಆಯೋಜಕರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅಭಿಪ್ರಾಯ ಒಳ್ಳೆಯದುಂಟು, ಏನು ತೊಂದರೆ ಇಲ್ಲ. ಹಾಗೆ ಒಟ್ಟಾರೆಯಾಗಿ ನಿಮಗೆ ಬ್ರಹ್ಮಕಲಶೋತ್ಸವದಲ್ಲಿ ಯಾವ ಅನುಭವ ಲಭಿಸಿತು? ನನಗೆ ಇದು ಬ್ರಹ್ಮಕಲಶದಲ್ಲಿ ಮೊನ್ನೆ ಇದು ಯಾವಾಗ ಹೇಳಿದರೆ ಮಳೆ ಬಂತಲ್ಲ, ಆ ದಿವಸ ಒಂದು ಸ್ವಲ್ಪ ಇದಾಯಿತು. ಇಲ್ಲದ್ರೆ ದೇವರ ದಯೆಯಿಂದ ಏನೂ ತೊಂದರೆ ಆಗಲಿಕ್ಕಿಲ್ಲ. ಇತ್ತು ಮಳೆ ಬಂದ ಕಾರಣ ಸ್ವಲ್ಪ ಇದು ಅಂತ ಒಟ್ಟಾರೆಯಾಗಿ ನೀವು ಖುಷಿಯಾಗಿ ಬ್ರಹ್ಮಕಲಶೋತ್ಸವದಲ್ಲಿ ಪಾಲ್ಗೊಂಡಿದ್ದೇನೆ. ನಾನು ಮೊದಲು ಬಂದಿದ್ದೇನೆ, ಒಂದು ದಿವಸ ಮೊನ್ನೆ ಮೊದಲು ಬಂದು ಇಲ್ಲಿ ಕಾರ್ಯಕ್ರಮ ಮಾಡಿ ವಾಲಂಟಿಯರ್ ಮಾಡಿ ಇವತ್ತು ಸಹ ಹಾಗೆ ಬಂದದ್ದು. ಅಭಿಪ್ರಾಯ ವ್ಯಕ್ತಪಡಿಸಿದ್ದಕ್ಕೆ ಧನ್ಯವಾದಗಳು. ಹರೇ ರಾಮ. ಹರೇ ರಾಮ. ನಮಸ್ಕಾರ ಅಣ್ಣ. ನಮಸ್ಕಾರ. ನಮಸ್ಕಾರ. ಬ್ರಹ್ಮಕಲಶೋತ್ಸವದ ಬಗ್ಗೆ ನಿಮ್ಮ ಅಭಿಪ್ರಾಯ? ಇಷ್ಟೊಂದು ಕಾರ್ಯಕ್ರಮ, ಇಷ್ಟೊಂದು ಒಳ್ಳೆ ಕಾರ್ಯಕ್ರಮ ನಾವು ಈಗ ನನ್ನ ಜೀವನದಲ್ಲಿ ನಾನು ನೋಡಲಿಲ್ಲ. ನನಗೆ 62 ವರ್ಷವಾಯಿತು. ನೀವು ಕೂಡ ಒಂದು ದಿವಸ ಸ್ವಯಂ ಸೇವಕರಾಗಿ ಕೆಲಸ ಮಾಡಿದ್ದೀರಿ? ಒಂದು ದಿವಸ ಅಲ್ಲ, ನಾವು 2 ದಿನ ಮಾಡಿ 2 ದಿನ ಅನ್ನ ಬಡಿಸುವಂತಹ ಸ್ವಯಂ ಸೇವಕರಾಗಿ ಸೇವೆ ಮಾಡಿದ್ದೇನೆ. ನಿನ್ನೆ ಬಚ್ಚಂಗಾಯಿ ಬರೆಯುವಂತಹ ಸೇವೆ ಮಾಡಿದ್ದೇನೆ. ಮತ್ತು ದೇವಸ್ಥಾನದ ಎಲ್ಲ ಸೇವೆ ಸಹ ಮಾಡಿ ಕೃತಜ್ಞತೆ. ಉಳಿದೆಲ್ಲ ಈ 12 ದಿನ ಕೆಲಸ ಮಾಡಿದಂತಹ ಸ್ವಯಂ ಸೇವಕರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅವರಿಗೆಲ್ಲ ದೇವರು ಆಯುರಾರೋಗ್ಯವನ್ನು ಕೊಟ್ಟು ಒಳ್ಳೆ ಸಂಪತ್ತು ಕೊಡಲಿ ಎಂದು ದೇವರ ಪ್ರಾರ್ಥಿಸ್ತೇನೆ. ನೀವು ಸ್ವಯಂ ಸೇವಕರಾಗಿ ಹೇಗೂ ಕೆಲಸ ಮಾಡಿದ್ದೀರಲ್ವಾ, ಹಾಗಾದ ಕಾರಣ ನಿಮಗೊಂದು ಇಂಪಾರ್ಟೆಂಟ್ ಆದ ಒಂದು ಪ್ರಶ್ನೆ. ಇಲ್ಲಿ ಆಯೋಜಕರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಒಳ್ಳೆಯದಾಗಿದೆ, ಎಲ್ಲ ರೀತಿಯಲ್ಲಿ ಸಹ ಒಳ್ಳೆಯದಾಗಿದೆ. ಸ್ವಯಂ ಸೇವಕರು ಒಳ್ಳೆ ರೀತಿಯಲ್ಲಿ ಸೇವೆ ಮಾಡಿದ್ದಾರೆ. ನಿಮಗೆ ಸೇವೆ ಮಾಡಲಿಕ್ಕೆ ಬೇಕಾದಂಥ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟಿದ್ದಾರೆ? ಎಲ್ಲ ಮಾಡಿಕೊಟ್ಟಿದ್ದಾರೆ. ಅಂತೂ ನೀವು ತುಂಬ ಎಂಜಾಯ್ ಮಾಡಿದ್ರಿ ಬ್ರಹ್ಮಕಲಶೋತ್ಸವದಲ್ಲಿ? ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನೆಲ್ಲ ವೀಕ್ಷಣೆ ಮಾಡಿದ್ರಾ? ಎಲ್ಲ ವೀಕ್ಷಣೆ ಮಾಡಿದ್ದೇನೆ. ಆದಷ್ಟು ಮತ್ತೆ ನಮಗೆ ಕೆಲಸದ ಜವಾಬ್ದಾರಿ ಇರುವಾಗ ಎಲ್ಲ ನೋಡ್ಲಿಕ್ಕೆ ಆಗೋದಿಲ್ಲಲ್ಲ. ಅಭಿಪ್ರಾಯ ವ್ಯಕ್ತಪಡಿಸಿದ್ದಕ್ಕೆ ಸಂತೋಷ ಆಯಿತು. ಹರೇ ಸರ್. ನಮಸ್ಕಾರ. ನಮಸ್ಕಾರ. ನಿಮ್ಮ ಪರಿಚಯ? ನಾನು ಬಾಲಕೃಷ್ಣ ಸೀತಾಂಬಳಿ. ಬ್ರಹ್ಮಕಲಶೋತ್ಸವ ಎಲ್ಲ ಹೇಗೆ ಜರುಗಿತು? ಬ್ರಹ್ಮಕಲಶ ಎಲ್ಲ ತುಂಬ ಒಳ್ಳೆಯಿಂದ ಜರುಗಿದೆ ಸರ್. ಸ್ವಯಂ ಸೇವಕರಾಗಿ ನೀವು ಮಾಡಿದ ಕೆಲಸದ ಬಗ್ಗೆ ನಿಮಗೆ ತೃಪ್ತಿ ಹೊಂದಿದೆಯಾ? ತುಂಬ ತೃಪ್ತಿಯಾಗಿದೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನೆಲ್ಲ ವೀಕ್ಷಣೆ ಮಾಡಿದ್ದೀರಾ? ವೀಕ್ಷಣೆ ಮಾಡಿದ್ದೇನೆ. ಯಾವ ಸಾಂಸ್ಕೃತಿಕ ಕಾರ್ಯಕ್ರಮ ಇಷ್ಟ ಆಯಿತು ಮತ್ತು ಯಾವ ಕಲಾವಿದ ನಿಮ್ಮನ್ನು ಹೆಚ್ಚು ಆಕರ್ಷಿಸಿದ? ಯಕ್ಷಗಾನ, ಹಾಗೆ ಮಕ್ಕಳ ಕುಣಿತ ಭಜನೆ, ಅದೆಲ್ಲ ನನಗೆ ತುಂಬ ಇಷ್ಟ ಆಯಿತು. ಪಟ್ಲರ ಭಾಗವತಿಗೆನ್ನೆಲ್ಲ ಹೇಳಿದ್ದೀರಾ? ಯಕ್ಷಗಾನದಲ್ಲಿ ಪಟ್ಲರ ಭಾಗವತೆ ಎಲ್ಲ ತುಂಬ ಖುಷಿಯಾಗಿದೆ. ಅಭಿಪ್ರಾಯವನ್ನು ಹಂಚಿಕೊಂಡದಕ್ಕಾಗಿ ಧನ್ಯವಾದಗಳು. ಹರೇ ರಾಮ. ಹರೇ ರಾಮ.
ರಾಮ, ಹರೇ ಕೃಷ್ಣ. ನಮಸ್ಕಾರ ചേച്ചി, നിങ്ങളെ പേര്? പത്മാവതി, ഉളിയത്തടുക്ക പത്മാവതി. നിങ്ങൾ ബ്രഹ്മകലശോത്സവത്തിനെ പറ്റിയിട്ട് നിങ്ങളുടെ അഭിപ്രായം? നല്ല ഇതായി. കലാപരിപാടികളെല്ലാം നോക്കിയോ? നിങ്ങൾ വോളണ്ടിയർ ആയിട്ട് വർക്ക് ചെയ്തിനല്ലോ. നിങ്ങൾ ചെയ്ത വർക്കിനെ കുറിച്ചിട്ട് നിങ്ങൾക്ക് തൃപ്തിയുണ്ടോ, സാറ്റിസ്ഫാക്ഷൻ ഉണ്ടോ? വളരെയധികം ಸന്തೋಷ ಅಭಿಪ್ರಾಯ പറഞ്ഞೇನೆ. ನಮಸ್ಕಾರ ಅಮ್ಮ. ನಮಸ್ಕಾರ. ನಿಮ್ಮ ಪರಿಚಯ ಮಾಡ್ಬೋದಾ? ಆಯ್ತಾಯ್ತು. ಜಯಂತಿ, ನನ್ನ ಹೆಸರು ಮಜ್ರು ಪಲಗಟ್ಟೆ. ಬ್ರಹ್ಮಕಲಶೋತ್ಸವದ ಬಗ್ಗೆ ನಿಮ್ಮ ಅಭಿಪ್ರಾಯ? ನಾವು ಈಗ ಒಳ್ಳೆ ಟ್ರೈನ್ ಬರ್ತೇವೆ, ಇದಕ್ಕೆ ಬಂದು ಹೋಗ್ತೇವೆ. ವಾಲಂಟಿಯರ್ ಆಗಿ ವರ್ಕ್ ಮಾಡಿದ ಬಗ್ಗೆ ನಿಮಗೆ ಸಂತೃಪ್ತಿ ಇದೆಯಾ? ಇದೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನೆಲ್ಲ ವೀಕ್ಷಣೆ ಮಾಡಿದ್ದೀರಾ? ನೋಡಿದ್ದೇವೆ ಎಲ್ಲ. ಯಾವ ಸಾಂಸ್ಕೃತಿಕ ಕಾರ್ಯಕ್ರಮ ತುಂಬಾ ಇಷ್ಟ ಆಯ್ತು? ತುಂಬಾ ಇಷ್ಟ ಆಯ್ತು. ಮತ್ತೆ ಭಾಷಣ ಅದೇ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಯಾವುದು ನಿಮಗೆ ತುಂಬಾ ಇಷ್ಟ ಆಯ್ತು ಅಂತ? ಯಕ್ಷಗಾನ, ಕುಣಿತ ಭಜನೆ. ಓ, ನೀವು ಯಕ್ಷಗಾನದ ಅಭಿಮಾನಿಯಾ? ಅಲ್ಲ, ಹಾಗೆ ನೋಡಿ ನಮಗೆ ಅಭಿಪ್ರಾಯ. ಥ್ಯಾಂಕ್ ಯು ಅಕ್ಕ, ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಕ್ಕೆ. ಹರೇ ರಾಮ. ನಮಸ್ಕಾರ. ನಮಸ್ಕಾರ. ನಿಮ್ಮ ಪರಿಚಯ ಹೇಳ್ಬೋದಾ? ನನ್ನ ಹೆಸರು ಸಚಿನ್, ನನ್ನ ಮನೆ ನೆಲ್ಲಿಕಟ್ಟೆ, ಸೂರಿಪಲ್ಲ. ಮಧುರ್ ಬ್ರಹ್ಮಕಲಶೋತ್ಸವದ ಬಗ್ಗೆ ನಿಮ್ಮ ಅಭಿಪ್ರಾಯ? ತುಂಬ ಒಳ್ಳೆಯದಾಗಿದೆ. ತುಂಬ ವರ್ಷಗಳ ನಂತರ ಇದು ನಡೆಯುವುದು, ಎಲ್ಲರೂ ಸೇರಿಕೊಂಡು ಒಳ್ಳೆ ಕಾರ್ಯಕರ್ತರು ಇದ್ದಾರೆ. ಇಲ್ಲಿ ಆಯೋಜಕರ ನಿರ್ವಹಣೆ ಹೇಗಿತ್ತು ಬ್ರಹ್ಮಕಲಶೋತ್ಸವದಲ್ಲಿ? ತುಂಬ ಒಳ್ಳೆ ರೀತಿಯಲ್ಲಿ ಅವರು ಮಾಡ್ತಾ ಇದ್ದಾರೆ. ಸ್ವಯಂ ಸೇವಕರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸ್ವಯಂ ಸೇವಕರಿದ್ದಾರಲ್ಲ, ಅವರಾಗಿದೆ ಇಲ್ಲಿ ಮೈನ್ ಆಗಿ ಎಲ್ಲ ವಿಷಯದಲ್ಲೂ ಒಳ್ಳೆ ರೀತಿಯಲ್ಲಿ ವ್ಯವಹಾರ ಮಾಡ್ತಾ ಇರುವುದು. ಅಂದರೆ ಈ ಬ್ರಹ್ಮಕಲಶೋತ್ಸವ ಸಕ್ಸಸ್ಫುಲ್ ಆಗಲಿಕ್ಕೆ ಕಾರಣ ನಿಜವಾಗಿಯೂ ಸ್ವಯಂ ಸೇವಕರು ನಿಜವಾದ ಇಲ್ಲಿಯ ಹೀರೋಗಳು ಅಂತ ಬ್ರಹ್ಮಕಲಶೋತ್ಸವದ. ಹೌದೌದು, ಅವರೇ ಆಗಿದೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನೆಲ್ಲ ವೀಕ್ಷಣೆ ಮಾಡಿದ್ದೀರಾ? ಮಾಡಿದ್ದೇವೆ. ಯಾವ ಸಾಂಸ್ಕೃತಿಕ ಕಾರ್ಯಕ್ರಮ ಹೆಚ್ಚು ಇಷ್ಟ ಆಯಿತು ಮತ್ತು ಯಾವ ಕಲಾವಿದ ನಿಮ್ಮನ್ನು ಆಕರ್ಷಿಸಿದ? ಭರತನಾಟ್ಯ. ಹೌದು. ಭರತನಾಟ್ಯ ಯಾವುದಾದ್ರೂ ಕಲಾವಿದರನ್ನು ನಿಮಗೆ ತುಂಬ ಇಷ್ಟ ಆದ್ದು ಅಂತ ಇದೆಯಾ? ನಿನ್ನೆ ಬಂದಿದ್ರು ಕೊಚ್ಚಿಯಿಂದ, ಅವರದ್ದು ಒಳ್ಳೆ ಪರ್ಫಾರ್ಮೆನ್ಸ್ ಆಗಿದೆ. ಕೊಚ್ಚಿಯ ತಂಡದವರ ಭರತನಾಟ್ಯ ಕಲಾ ಪ್ರಕಾರ ನಿಮಗೆ ತುಂಬ ಇಷ್ಟ ಆಯಿತು. ಹೌದೌದು. ನೀವು ಕೂಡ ಸ್ವಯಂ ಸೇವಕರಾಗಿ ವರ್ಕ್ ಮಾಡಿದ್ದೀರಾ? ಹೌದೌದು, ಮಾಡಿದ್ದೀವಿ. ಯಾವ ಸೆಕ್ಷನ್ಲಿ ವರ್ಕ್ ಮಾಡಿದ್ದೀರಿ? ನಾವು ನಾರಂಪಾಡಿ ಸೆಕ್ಷನ್. ಅಂದರೆ ಹಾಗಲ್ಲ, ಯಾವ ವಿಭಾಗದಲ್ಲಿ, ಇಲ್ಲಿ ಯಾವ ಕೆಲಸದಲ್ಲಿ ನೀವು ತೊಡಗಿಸಿಕೊಂಡಿದ್ರಿ ಅಂತ? ನಾವು ಇಲ್ಲಿ ಅಂದರೆ ಅಡುಗೆ ಸೆಕ್ಷನಲ್ಲಿ ನೀವು ಮಾಡಿದಂಥ ಸ್ವಯಂ ಏನು ಈ ಸೇವೆಯ ವಿಷಯದಲ್ಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ಇದೆ. ಟೋಟಲ್ ಬ್ರಹ್ಮಕಲಶೋತ್ಸವದ ಬಗ್ಗೆ ನಿಮ್ಮ ಅನುಭವ? ನಮ್ಮ ಅನುಭವ ಅಂದರೆ ಕಾಸರಗೋಡು ಜಿಲ್ಲೆಯಲ್ಲಿ ಇದುವೇ ಒಂದು ವಿಜೃಂಭಣೆಯಾಗಿ ಇರುವುದಂದರೆ ಇದುವೇ ಶ್ರೇಷ್ಠವಾಗಿ. ಇದಕ್ಕಿಂತ ದೊಡ್ಡದು ಇಲ್ಲಿ ಕಾಸರಗೋಡು ಜಿಲ್ಲೆಯಲ್ಲಿ ಯಾವ ರೀತಿಯಲ್ಲಿಯೂ ಆಗಲಿಲ್ಲ. ಒಟ್ಟಾರೆ ಬ್ರಹ್ಮಕಲಶೋತ್ಸವದಲ್ಲಿ ಪಾಲ್ಗೊಂಡು ನಿಮಗೆ ಸಂತೋಷವಾಯಿತು, ನೀವು ಫುಲ್ ಎಂಜಾಯ್ ಮಾಡಿದ್ರಿ? ಹೌದೌದು, ಫುಲ್ ಎಂಜಾಯ್ ಮಾಡಿದ್ದೇವೆ. ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಕ್ಕಾಗಿ ಧನ್ಯವಾದಗಳು. ಹರೇ ರಾಮ. ಹರೇ ರಾಮ್, ಜೈ ಶ್ರೀರಾಮ್. ಅಕ್ಕ ನಮಸ್ಕಾರ. ನೀವೆಲ್ಲೇನು ವಿಶ್ರಾಂತಿ ತಗೊಳ್ತಾ ಇದ್ದೀರಾ? ನಾವು ವಿಶ್ರಾಂತಿ ತಗೊಳ್ತಿದ್ದೇವೆ. ನಿಮ್ಮ ಪರಿಚಯ ಮಾಡ್ಬೋದಾ? ಮಾಡ್ಬೋದು. ನಾವು ಪರಿಚಯ ಮಾಡ್ಬೋದು. ಹೆಸರು ಹೇಳಿ, ಹೆಸರು ಮತ್ತು ಪ್ಲೇಸ್. ಉಷಾರಾಜನ್, ದೇವಕಿ, ರಮಣಿ. ನೀವೆಲ್ಲರೂ ಕೂಡ ಒಟ್ಟಾಗಿ ಒಂದೇ ಸಮಿತಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ? ನಾವು 44 ಜನ ಇದ್ದೇವೆ, 3 ಜನ ನಾವು ಒಳಗೆ ಇದ್ದೇವೆ. ಹೇಗಾಯಿತು ಬ್ರಹ್ಮಕಲಶೋತ್ಸವದ ಬಗ್ಗೆ ನಿಮ್ಮ ಅನುಭವ ಏನು? ಅನುಭವ ತುಂಬ ಸಂತೋಷ ಆಯಿತು ನಮಗೆ. ಸ್ವಯಂ ಸೇವಕರಾಗಿ ಕಾರ್ಯನಿರ್ವಹಿಸಿದ ನಿಮ್ಮ ಕೆಲಸದ ಬಗ್ಗೆ ನಿಮಗೆ ಸಂತೃಪ್ತಿ ಇದೆಯಾ? ಸಂತೃಪ್ತಿ ಇದೆ. ನಮಗೆ ಕೆಲಸಕ್ಕೂ ಬಂದೆವು, ಎಲ್ಲ ದೇವರನ್ನು ಕಾಣಲಿಕ್ಕೂ ಎಲ್ಲ ಆಗಿ ನಮಗೆ ಸಂತೋಷ ಆಯಿತು. ಯಾವ ರೀತಿಯ ಅನುಭವ ಆಯಿತು? ಇಲ್ಲಿ ಆಯೋಜಕರೆಲ್ಲ ಹೇಗೆ, ಅವರ ವ್ಯವಸ್ಥೆ ಎಲ್ಲ ಅದ್ರ ಬಗ್ಗೆ ಎಲ್ಲ ನಿಮಗೆ ತೃಪ್ತಿ ಇದೆಯಾ? ಎಲ್ಲರ ಬಗ್ಗೆ ತೃಪ್ತಿ ಇದೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನೆಲ್ಲ ವೀಕ್ಷಣೆ ಮಾಡಿದ್ದೀರಾ? ಮಾಡಿದ್ದೇವೆ. ಯಕ್ಷಗಾನ ವೀಕ್ಷಣೆ ಮಾಡಿದ್ದೇವೆ, ಒಳ್ಳೆ ಇಷ್ಟ ಆಯಿತು. ಅಂತೂ ನೀವು 12 ದಿನ ಬ್ರಹ್ಮಕಲಶೋತ್ಸವದಲ್ಲಿ ಭಾರಿ ಖುಷಿಯಾಗಿ ಪಾಲ್ಗೊಂಡ್ರಿ? ಖುಷಿಯಾಗಿ ನಾವು ಕೆಲಸ ಮಾಡಿದೆವು, ಎಲ್ಲ ಚಂದದಲ್ಲಿ ನೋಡಿದೆವು ದೇವರನ್ನು. ಇಲ್ಲಿ ಎಲ್ಲ ಬಂದು ಸಂತೋಷ ಆಯಿತು, ಎಲ್ಲರನ್ನು ಕಂಡು. ನಿಮ್ಮ ಹತ್ರ ಮಾತಾಡಿ ನನಗೂ ಸಂತೋಷ ಆಯಿತು. ಹರೇ ರಾಮ. ಹರೇ ರಾಮ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಪರಿಚಯ ಹೇಳ್ಬೋದಾ? ರಕ್ಷಿತ್ ಶೆಟ್ಟಿ, ಕೂಡ್ಲಿನವರು. ನೀವು ಕಲಶೋತ್ಸವದ 12 ದಿನ ಕೂಡ ಪಾಲ್ಗೊಂಡ್ರ? 12 ದಿನ. ಹೇಗೆ ಅನಿಸ್ತು ಕಲಶೋತ್ಸವದ ಬಗ್ಗೆ? ತುಂಬ ಇದು 30 ವರ್ಷ ತುಂಬ ನಮ್ಮೊಂದು ಭಾಗ್ಯ ಇಷ್ಟು ಇದರಲ್ಲಿ ಸಿಗ್ತದೆ. ಮತ್ತೆ ಖುಷಿ ಆಯಿತು. ಇಲ್ಲಿಯ ವ್ಯವಸ್ಥೆಯ ಬಗ್ಗೆ, ಅದರಲ್ಲೂ ಪ್ರಮುಖವಾಗಿ ಇಲ್ಲಿ ಕಾರ್ಯನಿರ್ವಹಿಸಿದಂತಹ ಸ್ವಯಂ ಸೇವಕರ ಬಗ್ಗೆ ತಮ್ಮ ಅಭಿಪ್ರಾಯ? ಸ್ವಯಂ ಸೇವಕರು, ನಾನು ಸ್ವಯಂ ಸೇವಕರಾಗಿದ್ದೆ ಇಲ್ಲಿ. ನೀವು ಕೂಡ ಸ್ವತಃ ಸ್ವಯಂ ಸೇವಕರಾಗಿ ವರ್ಕ್ ಮಾಡಿದ್ದೀರಿ. ನೀವು ಸ್ವಯಂ ಸೇವಕರಾಗಿ ವರ್ಕ್ ಮಾಡಿದ ನಿಮ್ಮ ಸೆಕ್ಷನ್ನಲ್ಲಿ ನೀವು ಮಾಡಿದಂತಹ ಕೆಲಸದ ಬಗ್ಗೆ ನಿಮಗೆ ಸಂತೃಪ್ತಿ ಇದೆಯಾ? ನನಗೆ ತುಂಬ ಸಂತೋಷ ಆಗಿದೆ. 12 ವರ್ಷದಲ್ಲಿ ನಾನು ಸ್ವಯಂ ಸೇವಕ ಆಗಿದ್ದ ಕಾರಣ ಹಾಗೆಲ್ಲ. ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನೆಲ್ಲ ವೀಕ್ಷಣೆ ಮಾಡಿದ್ದೀರಾ? ಒಂದೆರಡು ಮಾಡಿದ್ದೇನೆ. ಯಾವ ಸಾಂಸ್ಕೃತಿಕ ಕಾರ್ಯಕ್ರಮ ತುಂಬ
ಇಷ್ಟ ಆಯ್ತು ಮತ್ತು ನಿಮ್ಮನ್ನು ಆಕರ್ಷಿಸಿದ ಕಲಾವಿದ ಯಾರು? ಗಾನಿಗ ಗಂಗಾ ಸುದರ್ಶನ್. ಯಾವುದವರು ಕಚೇರಿ ಬಯಲಿನ? ಅವಳದೊಳ್ಳೆ ಮತ್ತೆ ಒಟ್ಟಾರೆಯಾಗಿ ನಿಮಗೆ ಈ ಬ್ರಹ್ಮ ಕಲಶೋತ್ಸವದಲ್ಲಿ ಯಾವ ರೀತಿಯ ಅನುಭವ ಲಭಿಸಿತು? ಎಲ್ಲರೂ ಸಹೋದರಿಯತೆಯಿಂದ ಯಾವುದೇ ಜಾತಿ ಮತ ಭೇದ ಇಲ್ಲದೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದೇ ಮನೆಯವರ ಸದಸ್ಯರಂತೆ ನೀವೆಲ್ಲರೂ ವರ್ಕ್ ಮಾಡಿರಿ. ಅಂತೂ ನಿಮ್ಮಂತಹ ಸ್ವಯಂ ಸೇವಕರ ಪ್ರಯತ್ನದ ಫಲವಾಗಿ ಈ ಬ್ರಹ್ಮ ಕಲಶೋತ್ಸವ ಇಷ್ಟೊಂದು ರೀತಿಯಲ್ಲಿ ಸಕ್ಸಸ್ ಆಗಲಿಕ್ಕೆ ಕಾರಣ ಅಲ್ವಾ? ಅದಕ್ಕೆ ನಿಮ್ಮ ಅಭಿಪ್ರಾಯ? ರಾತ್ರಿ ನಿದ್ರೆ ಇರಲಿಲ್ಲ ಮಾಡುದಿಲ್ಲ, ಆಗ ಒಂದು ಸೇವೆ ಅಷ್ಟೇ. ಮತ್ತೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಕ್ಕಾಗಿ ಧನ್ಯವಾದಗಳು. ಹರೇ ರಾಮ. ഹരേ കൃഷ്ണ. ഹരേ രാമ. സാർ നമസ്കാരം. നമസ്കാരം. നിങ്ങളൊരു പരിചയം ചെയ്യോ? എൻ്റെ പേര് സതീഷ് രാജ്. ഫ്രം മതിയടിക്കലാണ് എൻ്റെ വീട്. നിങ്ങൾ ബ്രഹ്മകലശോത്സവത്തിന്റെ ഈ 12 ദിവസത്തിൽ ഇവിടെ ഉണ്ടായിരുന്നോ? ഞാൻ 13 ദിവസം ഇവിടെ ഉണ്ട്. ബ്രഹ്മകലശോത്സവത്തിനെ പറ്റി താങ്കളുടെ അഭിപ്രായം? ബ്രഹ്മകലശോത്സവം ഞാൻ വിചാരിക്കുന്നതിനേക്കാളും അപ്പുറത്തെ ഒരു ഉത്സവമായിരുന്നു. പിന്നെ ഇവിടെ ആൾക്കാരെല്ലാം നാട്ടുകാരായാലും അന്യനാട്ടിലത്തെ ആൾക്കാരായാലും ഒരുപാട് സഹായങ്ങൾ ചെയ്യുന്നു. ശമ്പളം കൊടുത്താൽ പോലും ഇത്ര ആൾക്കാർ ഇങ്ങനെ പണിയെടുക്കില്ല. ഇവിടെ കാര്യം നിർവഹിച്ച സ്വയം സേവകരെ കുറിച്ചിട്ടുള്ള താങ്കളുടെ അഭിപ്രായം? അവരെ കുറിച്ച് 100 വാക്കാണ്. അതായത് അവര് ഈ കഴിഞ്ഞ പ്രാവശ്യം മഴ വന്നില്ല, മഴ വന്നിട്ട് ഫുള്ള് കണ്ടത്തിൽ വെള്ളമായിരുന്നു. ആ സമയത്ത് പോലും സ്വയം സേവകരുടെ പ്രവർത്തനം നിർത്താതെ മുന്നോട്ട് കൊണ്ടുപോയിരിക്കുകയാണ്. അവര് ഏത് സമയത്തും ഏത് പണിക്കും തയ്യാറായിട്ടാണ് ഇവിടെ ഉള്ളത്. അവരോട് എത്ര നന്ദി പറഞ്ഞാലും മതിയാവില്ല, അത്രയ്ക്ക് നല്ല പണിയെടുത്തിട്ടുണ്ട്. ഇവിടുത്തെ ഓർഗനൈസിംഗ് കമ്മിറ്റിയെ പറ്റിയിട്ട് താങ്കളുടെ അഭിപ്രായം? ഇവിടെ ഓർഗനൈസിംഗ് കമ്മിറ്റി അത് അവര് ഒറ്റയ്ക്ക് നിന്നത് കൊണ്ടാണ്, മുന്നിൽ നിന്നത് കൊണ്ടാണ് നമ്മളെ പോലത്തെ ആൾക്കാർക്ക് നല്ല രീതിയിൽ പ്രവർത്തിക്കാൻ പറ്റിയത്. നിങ്ങൾ സ്വതേ മീഡിയ കമ്മിറ്റിയിൽ ഉണ്ടല്ലോ, നിങ്ങൾ നിർവഹിച്ച മീഡിയ കമ്മിറ്റിയിൽ താങ്കൾ ചെയ്ത ജോലിയെ പറ്റിയിട്ട് താങ്കൾക്ക് സംതൃപ്തി ഉണ്ടോ? ഉണ്ട്. ഞാൻ തന്നെ വിചാരിച്ചില്ല ഞാൻ ഇത്ര 12 ദിവസം ഇവിടെ വർക്ക് ചെയ്യാൻ എന്നോട് പറ്റുമെന്ന്. നമുക്കൊരു ആരോഗ്യത്തിനോ ഒരു പ്രശ്നം വരാതെ ദൈവം ഈ സിദ്ധിവിനായകനും മദനന്തേശ്വരനും അനുഭവിച്ചിട്ടുണ്ട്. കലശോത്സവത്തിന്റെ ബന്ധപ്പെട്ടിട്ടുള്ള നടന്നിട്ടുള്ള കലാപരിപാടികളെല്ലാം കാണാൻ നിങ്ങൾക്ക് ഇടയായിട്ടുണ്ടോ? ഞാൻ ചില സമയത്ത് സ്റ്റേജിന്റെ അടുത്ത് ഫോട്ടോഗ്രാഫി ചെയ്യുന്നുണ്ടായിരുന്നു. പിന്നെ ഇവിടെ സഭാകാര്യ പരിപാടിന്റെ അടുത്തുണ്ടായിരുന്നു. അങ്ങനെ അതുകൊണ്ട് ചില പരിപാടി കാണാൻ പറ്റി, പക്ഷെ എല്ലാ പരിപാടിയും കാണാൻ പറ്റില്ല. ഏത് കലാപരിപാടിയാണ് നിങ്ങൾക്ക് കൂടുതൽ ഇഷ്ടപ്പെട്ടത്? പിന്നെ ഏത് കലാകാരനാണ് നിങ്ങളെ കൂടുതൽ ആകർഷിച്ചത്? അങ്ങനെ പറഞ്ഞാൽ ഇപ്പോൾ കലാകാരന്മാർ ഒരുപാട് ആൾക്കാർ ഇവിടെ വന്നിട്ടുണ്ട്. കലാപരിപാടി എന്ന് പറയുമ്പോൾ ഇവിടെ ഭരതനാട്യം ഉണ്ടായിരുന്നു, പിന്നെ ഭക്തിഗാനം നൃത്തം, അങ്ങനെ പല ഇതുണ്ടായിരുന്നു. അതിൽ സിംഗേഴ്സ് തന്നെ ഒരുപാട് നല്ല പൈസയുള്ള ആൾക്കാരെല്ലാം ഉണ്ടായിരുന്നു. അവരുടെ ഗാനമൊക്കെ നല്ല ഇതിൽ കാണാനൊക്കെ പറ്റി. ടോട്ടലായിട്ട് ബ്രഹ്മകലശോത്സവത്തിനെ ആയിട്ട് സംബന്ധിച്ച് നിങ്ങളെ അനുഭവം എന്താണ്? എൻ്റെ ഞാൻ ഇത്രയും വർഷം ഒരുപാട് ഉത്സവത്തിന് പോയിരുന്നു, പക്ഷെ ഇതുപോലുള്ള ഒരു ഉത്സവം ഞാൻ ആദ്യമായിട്ടാണ് കാണുന്നത്. അതുകൊണ്ട് കൂടുതൽ പറയാൻ കുറച്ച് ഇതാണ്. ഒട്ടേറെയായിട്ട് നിങ്ങൾക്ക് ഈ കലശോത്സവത്തിൽ പങ്കെടുത്തിട്ട് വളരെയധികം സന്തോഷമായി, നല്ല എൻജോയ് ചെയ്തു. അതെ ഞാൻ എൻ്റെ സുഹൃത്തുക്കളോടൊപ്പം ഞാൻ എൻജോയ് ചെയ്തു. അതുപോലെ ഒരുപാട് ആൾക്കാരെ പരിചയപ്പെടാൻ പറ്റി. നിങ്ങളെ വിലയേറിയ അഭിപ്രായം പറഞ്ഞതിന് വളരെയധികം നന്ദി ಸರ್. ನಮಸ್ಕಾರ. ನಮಸ್ಕಾರ ಅಣ್ಣ ಅಕ್ಕ ಇಬ್ಬರಿಗೂ ನಮಸ್ಕಾರ. ನಮಸ್ಕಾರ. ನಿങ്ങളೊಂದರೆ ಪರಿಚಯ ಮಾಡ್ಲಕ್ಕ? ವಾಶ್ಯಮನೆಯು. ನಿಗಳ ಹೆಸರು ಅಣ್ಣ? ಸತ್ಯನಾರಾಯಣ ಭಟ್. ನಿಗಳ ಅಕ್ಕನ ಹೆಸರು? ಚಂದ್ರಮತಿ ಅಕ್ಕ. ನಿಗಳ ತವರು ಮನೆ? ಕಾಟಿಪಳ್ಳದು ನಿಂಗ. ಸರಿ, ಸಂತೋಷ ಆಯ್ತು. ಮತ್ತೆ ಬ್ರಹ್ಮಕಲಶೋತ್ಸವದ ಬಗ್ಗೆ ನಿಗಳ ಅಭಿಪ್ರಾಯ ಹೇಳಿ ಅಣ್ಣ. ಅಕ್ಕಂಗೆ ಹೆಂಗ ಅನಿಸಿತ್ತು? ಎಷ್ಟು ದಿನ ಬೈಂದಿ ಬ್ರಹ್ಮಕಲಶೋತ್ಸವಕ್ಕೆ? ಭಜನೆಗೆ ಬೈಂದೆ ಶುರು. ಓ, ನಿಂಗೆ ಭಜನಾ ಸಮಿತಿಯಿಂದ ಭಜನೆ ಹಾಡ್ಲುದ ಬೈಂದಿ? ಮತ್ತೆ ಅಂತೆ ಒಂದು ಸರ್ತಿ ಬಂದೆ ಅಣ್ಣ. 2ನೇ ಸರ್ತಿ ಬಂದದು. ಹೆಂಗ ಅನಿಸಿತ್ತು ಇಲ್ಲಿ ಅಣ್ಣ ಆರ್ಗನೈಸಿಂಗ್ ಕಮಿಟಿಯವರ ವ್ಯವಸ್ಥೆಯ ಬಗ್ಗೆ ಎಲ್ಲ ನಿಗಳ ಅಭಿಪ್ರಾಯ ಎಂತಾರ? ತುಂಬಾ ಖುಷಿ ಆಯ್ತು. ಇಲ್ಲಿ ಅಣ್ಣ ಸ್ವಯಂ ಸೇವಕರ ಕಾರ್ಯನಿರ್ವಹಣೆ ಬಗ್ಗೆ ನಿಗಳ ಅಭಿಪ್ರಾಯ? ಚಂದ ಇದು ಕಾರ್ಯಕ್ರಮ, ಒಳ್ಳೆ ಚುರುಕಲ್ಲಿ ಕೆಲಸ ಮಾಡಿದವಲ್ಲ. ಇಲ್ಲಿಗೆ ಬಂದಿಪ್ಪಾಗ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ವೀಕ್ಷಣೆ ಮಾಡಿದ್ದೀರಾ? ಅಕ್ಕನೂ ಮಾಡಿದ್ದೀರಾ? ಆಟ ನೋಡ್ಲೇ ಬೈಂದಿರಾ? ಇಲ್ಲ, ಅಂತ ನೋಡಿದ ಸಾಂಸ್ಕೃತಿಕ ಕಾರ್ಯಕ್ರಮ ಯಾವ ಸಾಂಸ್ಕೃತಿಕ
ಸಾಂಸ್ಕೃತಿಕ ಕಾರ್ಯಕ್ರಮ ಇಷ್ಟ ಆಯ್ತು ಮತ್ತೆ ನಿங்களை ಆಕರ್ಷಿಸಿದ ಕಲಾವಿದ ಯಾರು? ಆತ ನೆನಪಿಲ್ಲದ್ರೆ ತೊಂದರೆ ಇಲ್ಲ, ಆದರೂ ಇಷ್ಟವಾದ ಕಾರ್ಯಕ್ರಮ ಯಾವ್ದಾದ್ರು ಹೇಳಿ ನೆನಪಿದ್ದ? ಭಜನೆ. ಭಜನೆ ನಿಮಗೆ ಸಂಗೀತ, ನಿಂಗೆ ಸಂಗೀತ ಪ್ರಿಯರು, ಇವು ಭಜನೆ ಪ್ರಿಯರು ಅಂತೂ. ಒಟ್ಟಾರೆಯಾಗಿ ಈ ಬ್ರಹ್ಮಕಲಶೋತ್ಸವದ ಬಗ್ಗೆ ನಿಗಳ ಅನುಭವ ಎಂತಾರ? ಖುಷಿ ಆಯ್ತು, ಎಲ್ಲವೂ ಸೌಕರ್ಯ ಕೊಟ್ಟಿದ್ದವು, ಎಲ್ಲ ಊಟ ಎಲ್ಲ ಲಾಯ್ಕಾಯ್ತು, ದೇವರ ಸರಿಯಾಗಿ ನೋಡ್ಲಿಕ್ಕೆ ಇಲ್ಲಿನ ವ್ಯವಸ್ಥೆ ಎಲ್ಲ ನಿಮಗೆ ಬಹಳ ಸಂತೃಪ್ತಿ ಇದ್ದು. ಅಭಿಪ್ರಾಯ ವ್ಯಕ್ತಪಡಿಸಿದ್ದಕ್ಕೆ ನಿಮಗೆ ಇಬ್ಬರಿಗೂ ಕೂಡ ವೀಕ್ಷಕರ ಪರವಾಗಿ ಧನ್ಯವಾದಗಳು. ಹರೇ ರಾಮ. ಹರೇ ರಾಮ. ಅಕ್ಕ ನಮಸ್ಕಾರ. ನಮಸ್ಕಾರ ಅಣ್ಣ. ನಿಗಳ ಅಂದರೆ ಪರಿಚಯ ಮಾಡುವಿರಾ? ನಾನು ಪುಷ್ಪಲತಾಳಿ, ನನ್ನ ಮನೆ ಗೋಳಿತಡ್ಕ. ಈಗ ನಿಂಗೆ 20 ಗೋಳಿತಡ್ಕಲ್ಯಾ ಅಲ್ಲ? ಅಲ್ಲ, ನಾನು 20 ನಿವಾಸಿ, ಕಾಸರಗೋಡು ನಿವಾಸಿ. ನಿಗಳ ಮೂಲ ಮನೆ ಗೋಳಿತಡ್ಕ, ಮನೆ ಹೆಸರು ಗೋಳಿತಡ್ಕ. ಗೋಳಿತಡ್ಕಳಿ ಮನೆ ಮೂಲ ಮನೆ. ಈಗ 20 ಕಾಸರಗೋಡಿ. ನಾನಿಲ್ಲಿ BM ಸ್ಕೂಲಿ ಹೈಯರ್ ಸೆಕೆಂಡ್ರಿ ಅಧ್ಯಾಪಿಕೆಯಾಗಿ ರಿಟೈರ್ ಆಗಿದೆ. ನನಗೆ ಇಲ್ಲೇ ಹಿಂಗೆ ಮನೆ ಮಾಡಿ ವಾಸ್ತವ್ಯ ಹೂಡಿದ್ದೆ ಅಷ್ಟೇ. ಈ ಬ್ರಹ್ಮಕಲಶೋತ್ಸವ ಈಗ 12 ದಿನ ಆಗಿ ಕಳೆದತ್ತಲ್ಲ, ಇದರ ಬಗ್ಗೆ ನಿಗಳ ಅಭಿಪ್ರಾಯ ಎಂತಾರ ಅಕ್ಕ? ನಮ್ಮ ಸೀಮೆ ದೇವಸ್ಥಾನದಲ್ಲಿ ಪ್ರಧಾನವಾದಂತಹ ಮದನಂತೇಶ್ವರ ದೇವಸ್ಥಾನ, ಮಹಾಗಣಪತಿಯ ವಿಘ್ನ ವಿನಾಶಕನಂತಹ ಗಣಪತಿಯ ಈ ಒಂದು ದೇವಸ್ಥಾನದಲ್ಲಿ ನಾಭೂತೋ ನಾ ಭವಿಷ್ಯತ್ ಹೇಳುವಾಗೆ ಬಹಳ ವಿಜೃಂಭಣೆಯಿಂದ ಈ ಬ್ರಹ್ಮಕಲಶೋತ್ಸವ ಮತ್ತು ಮೋಡಪ್ಪ ಸೇವೆಯು ಬಹಳ ಚೆನ್ನಕ್ಕೆ ನಡೆದು. ಬ್ರಹ್ಮಕಲಶೋತ್ಸವದ ವಿಷಯದಲ್ಲಿ ಇಲ್ಲಿನ ಆಯೋಜಕರ ಬಗ್ಗೆ ನಿಗಳ ಅಭಿಪ್ರಾಯ? ಬಹಳ ಉತ್ತಮವಾದಂತಹ ಒಂದು ಆಯೋಜನೆ ಹೇಳಿ ಎನ್ನ ಅಭಿಪ್ರಾಯ. ಹೇಳಿದ್ರೆ ಸೇವಾ ಕಾರ್ಯಕರ್ತರು ಎಷ್ಟೋ ಲೆಕ್ಕ ಇಲ್ಲದಷ್ಟು ಬಹಳ ಅಚ್ಚುಕಟ್ಟಾಗಿ ಇದರ ನಿರ್ವಹಣೆ ಮಾಡಿದ್ದು. ಸಾಧಾರಣ 1 ಲಕ್ಷಕ್ಕೂ ಮಿಕ್ಕಿ ಜನಸಂದಣಿ ಇಲ್ಲಿ ನಡೆದು ಬಂದಿದ್ದವು. ಅವರ ನಡೆಸುಗುಂಬಲ್ಲಿ ಬಹಳ ನಾಜೂಕಾಗಿ ಕಾರ್ಯ ನಿರ್ವಹಿಸಿದ್ದವು ಕೂಡ. ನಿಮಗೆ ಈ ಬ್ರಹ್ಮಕಲಶೋತ್ಸವದಿಂದ ಸಿಕ್ಕಿದಂತಹ ಅನುಭವ ಎಂತ? ಅನುಭವ ಹೇಳುವುದಾದರೆ ಬಹಳ ಒಂದು ವೈದಿಕ ಕಾರ್ಯಕ್ರಮವು, ಅದರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮವು ಕೂಡ ಬಹಳ ವಿಜೃಂಭಣೆಯಿಂದ ನಡೆದು. ಸಾಂಸ್ಕೃತಿಕ ಕಾರ್ಯಕ್ರಮ ಹೇಳುವಾಗ ಏನೋ ಒಂದು ವಿಷಯ ನೆನಪಾಯ್ತು. ನಿಂಗೆ ಯಾವುದಾದ್ರೂ ಸಾಂಸ್ಕೃತಿಕ ಕಾರ್ಯಕ್ರಮ ವೀಕ್ಷಿಸಲು ನಿಮಗೆ ಅವಕಾಶ ಲಭಿಸಿದ್ದ, ನೋಡಿದ್ದೀರಾ? ಖಂಡಿತವಾಗಿಯೂ ಲಭಿಸಿತು. ನಿಮಗೆ ಇಷ್ಟವಾದ ಸಾಂಸ್ಕೃತಿಕ ಕಾರ್ಯಕ್ರಮ ಯಾವುದು ಮತ್ತು ಅದರಲ್ಲೂ ಇಷ್ಟವಾದ ನಿங்களை ಆಕರ್ಷಿಸಿದ ಕಲಾವಿದ ಯಾರು? ಹಾಗೆ ಹೇಳೋದಾದರೆ ಯಕ್ಷಗಾನ ಅತ್ಯಂತ ಪ್ರಿಯವಾದಂತಹ ಒಂದು ಕಲೆ. ಹರಿಕತೆ ಅಂತೂ ಕಮ್ಮಿ ಅಲ್ಲ, ಭಜನೆಯೂ ಆಸಕ್ತಿಯೇ. ಎಲ್ಲ ತಂಡವನ್ನು ಒಬ್ಬನಾಗಿ ಹೇಳುವಂತಹದ್ದಲ್ಲ, ಎಲ್ಲವೂ ಬಹಳ ಉತ್ತಮವಾಗಿ ನಿರ್ವಹಿಸಿದ್ದವು. ಪಾವಂಜೆ ಮೇಳ ಆಟ ನೋಡ್ಲೆ ಬಂದಿರಾ? ಪಟ್ಲರ ಭಾಗವತಿಗೆಲ್ಲ ಕೇಳಿದ್ದೀರಾ? ಇಲ್ಲ, ಕ್ಷಮಿಸಿ, ಆ ದಿನ ನಾನು ಊರಲ್ಲಿ ಇದ್ದಿದ್ದಿಲ್ಲ, ಹಾಗಾಗಿ ಅದರ ನೋಡ್ಲಿಡಿಗೆ ಆಯ್ತು. ಒಟ್ಟಾರೆಯಾಗಿ ನಿಮಗೆ ಈ ಬ್ರಹ್ಮಕಲಶೋತ್ಸವದಲ್ಲಿ ಪಾಲ್ಗೊಂಡು ನಿಮಗೆ ಭಾರಿ ಖುಷಿ ಆಯ್ತು, ಒಳ್ಳೆಯ ಅನುಭವವನ್ನು ಪಡೆದಿರಿ. ಹಾಗೆ ವೀಕ್ಷಕರಲ್ಲಿ ನಿಗಳ ಅಭಿಪ್ರಾಯ ಹಂಚಿಕೊಂಡದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಅಕ್ಕ. ಹರೇ ರಾಮ. ಹರೇ ರಾಮ. ಮತ್ತೊಂದು ವಿಶೇಷವಾದಂತಹ ಇಲ್ಲಿಯ ಡೆಕೋರೇಷನ್ ನೋಡಿದರೆ ഞങ്ങൾ ಕಾಸರಗೋಡಿಂದ ಹಿಡಿದು ಇಲ್ಲಿ ಮಧುರವರೆಗೂ ಕೂಡ ಬಹಳ ವಿದ್ಯುತ್ತಿನ ಅಲಂಕಾರದೊಂದಿಗೆ ಅದೇ ತೋರಣದ ಮೂಲಕ ಬಹಳ ಆಕರ್ಷಿಸುವಂತಹ ಒಂದು ಚಿತ್ರಣ ಇದ್ದದ್ದು. ಮಾತ್ರ ಅಲ್ಲ, ಹೊರೆ ಕಾಣಿಕೆಯ ಒಂದು ಸಂಗ್ರಹದ ನೋಡಿದರೆ ಒಂದು ಅಭೂತಪೂರ್ವವಾದಂತಹ ಒಂದು ಸಂಗ್ರಹ ಇಲ್ಲಿ ಆಯಿತು. ಭಕ್ತಾಭಿಮಾನಿಗಳು ಬಂದದ್ದೇ ನನಗೆ ಹೇಳಿದೆ ಈ ಇಷ್ಟರೊಳಗೆ ಎಂತ ಯಾವ ರೀತಿ ವರ್ಣಿಸಬೇಕು ಹೇಳೋದೇ ಗೊತ್ತಾಗುತ್ತಿಲ್ಲ. ಇದೆಲ್ಲ ಶ್ರೀ ಮಹಾಗಣಪತಿಯ ಮದನಂತೇಶ್ವರನ ಒಂದು ಕೃಪೆಯೋ ಅನುಗ್ರಹವೋ ಆಗಿಕು ಜನರ ಮೇಲೆ ಹೇಳೋಣಂತ. ನಿಂಗೆ ಶಿಕ್ಷಕಿ ಹೇಳಿದ ಕಾರಣ ಏನೋ ಒಂದು ಇಂಪಾರ್ಟೆಂಟ್ ಆದ ಪ್ರಶ್ನೆ ಕೇಳಲೇಬೇಕಕ್ಕ. ಎಂತ ಹೇಳಿದ್ರೆ, ನಮ್ಮಲ್ಲೀಗ ಸಮಾಜದಲ್ಲಿ ಜಾತಿ ಮತ ಹೇಳಿಕೊಂಡು ವಿವೇಚನೆ ಮತ್ತೊಂದು ಮೊದಲೊಂದು ಎಲ್ಲ ಇದ್ದು ಅದು ತುಂಬ ನಡೀತಾ ಇದ್ದು. ಹಾಗಿಪ್ಪ ಈ ಬ್ರಹ್ಮಕಲಶೋತ್ಸವದಲ್ಲಿ ವಿವಿಧ ಕಡೆಯಿಂದ ವಿವಿಧ ಭಾಷೆ ಆಡುವ ಜನ ಅದಿಕ್ಕೂ, ವಿವಿಧ ಸಂಸ್ಕೃತಿ ಇಪ್ಪ ಜನ ಅದಿಕ್ಕೂ, ವಿವಿಧ ವರ್ಣದವು ಅದಿಕ್ಕೂ ಎಲ್ಲರೂ ಬಂದವು. ಅವೆಲ್ಲರೂ ಕೂಡ ಒಟ್ಟಾಗಿ ಒಂದು ಸಾಮರಸ್ಯತೆಯಿಂದ ಒಂದೇ ಮನೆಯ ಸದಸ್ಯರು ಹೇಳುವ ನಿಟ್ಟಿನಲ್ಲಿ ಇಲ್ಲಿಯಣ ಎಲ್ಲ ಕ್ಷೇತ್ರದಲ್ಲೂ ಕೂಡ ಒಟ್ಟಿಗೆ ಕೈ ಜೋಡಿಸಿ ತೊಡಗಿಕೊಂಡಿದ್ದರ ಪರಿಣಾಮವಾಗಿ ಇಂದು ಈ ಸಕ್ಸಸ್ ಆಗಿ ಈ ರೀತಿ ವಿಜೃಂಭಣೆಯಿಂದ ಬ್ರಹ್ಮಕಲಶೋತ್ಸವ ಸಂಪನ್ನಪ್ಪಲ ಕಾರಣ ಆಯಿತು. ಹಾಗಿಪ್ಪಾಗ ಈ ಬ್ರಹ್ಮಕಲಶೋತ್ಸವ ಈ ಸಮಾಜಕ್ಕೆ ಎಂತಹ ಮೆಸೇಜ್ ಕೊಡ್ತು ಹೇಳುವಂಥದ್ರ ನಿಂಗೊಂದ್ರೆ ವಿವರಿಸಿದರೆ ಒಳ್ಳೆದಿತ್ತು. ಖಂಡಿತ ವಿವಿಧತೆಯಲ್ಲಿ ಏಕತೆ ಹೇಳುವಂಥದ್ದು ನಾವೆಲ್ಲರಿಗೂ ಗೊತ್ತಿಪ್ಪಂಥ ವಿಷಯ. ಹಾಗೆ ನಮ್ಮಲ್ಲಿ ಒಂದು ಉತ್ತಮವಾದ ಸಂಘಟನೆ ಒಗ್ಗಟ್ಟು ಖಂಡಿತವಾಗಿ ಬೇಕು. ಅಂತಹ ಒಗ್ಗಟ್ಟಿಗೆ ಇಂತಹ ಧಾರ್ಮಿಕ ಕಾರ್ಯಕ್ರಮ ಆಗಲಿ ದೇವಸ್ಥಾನ ಆಗಲಿ ಖಂಡಿತವಾಗಿಯೂ ಅದಕ್ಕೆ ಮೂಲ ಆಗಿರ್ತು. ಹಾಗಾಗಿ ಇಲ್ಲಿ ನಿಂಗೈಗೆ ಹೇಳಿದಂಗೆ ವಿವಿಧತೆ
ವಿವಿಧ ರೀತಿಯ ಜನಾಂಗ ಭಾಷೆಯು ಎಲ್ಲರೂ ಬೈದವು, ಯಾವುದೋ ಊರಿಂದ ಬೈದವು. ಅವೆಲ್ಲರೂ ಕೂಡ ಏಕತಾ ಭಾವದಿಂದ ದೇವರ ಸೇವೆಯಲ್ಲಿ ಭಾಗವಹಿಸಿದ್ದವು. ಕಾರ್ಯಕ್ರಮ ಬಹಳ ಚಂದವಾಗಿ ನಡೆಸಿಕೊಟ್ಟಿದ್ದೆವು. ಧನ್ಯವಾದಗಳು ಅಕ್ಕ. ಹರೇ ರಾಮ. ಧನ್ಯವಾದ. ಹರೇ ರಾಮ. ಅಕ್ಕ ನಮಸ್ಕಾರ. ನಿಮಗೆ ಈಗ ಮಾತಾಡಿದ ಪುಷ್ಪಲತಾ ಅಕ್ಕನ ಅಕ್ಕ ಅಲ್ಲದ? ನಮಸ್ತೆ, ನಾನು ಪುಷ್ಪಲತನ ಅಕ್ಕ. ನಿಂಗಳೆಂದರೆ ಹೆಸರು ಪರಿಚಯ ಮಾಡ್ಲಕ್ಕ ಒಂದರೆ ಮಾಡುವಿರಾ? ಅನಿತಾ ಪ್ರಸಾದ್ ಪಟ್ಟಾಜೆ. ಎಂಗ 20 ತುಮಕೂರಲ್ಲಿ, ಪಟ್ಟಾಜಲ್ಲಿ ಎಂಗಳ ಮೂಲ ಮನೆ. ಈಗ ಇಲ್ಲಿ ಕಾಸರಗೋಡಿಗೆ ಇದಕ್ಕೆ ಬಂದದ್ದು. ಓ, ನಿಂಗೆ ತುಮಕೂರಿಂದ ಬ್ರಹ್ಮಕಲಶೋತ್ಸವದಲ್ಲಿ ಪಾಲ್ಗೊಂಬಲ್ಲೇ ಬಂದದ್ದು. ಎಷ್ಟು ದಿನ ಬಂದೆ ಈ 12 ದಿನ ಬ್ರಹ್ಮಕಲಶೋತ್ಸವದಲ್ಲಿ? ಎಂಗ 5ನೇ ತಾರೀಕು ಉದಯಪ್ಪ ಎತ್ತಿದೆಯಾ. ಉದಯಪ್ಪ ಎತ್ತಿದ ತಕ್ಷಣ ಫ್ರೆಶ್ ಆಗಿ ಇಲ್ಲಿಗೆ ಬಂದೆಯಾ. ಇಲ್ಲಿಯ ಜನ ಸಂದಣಿ ನೋಡುವಾಗ ನಿಜವಾಗ್ಲೂ ಅದ್ಭುತ. ಅದರ ಮೇಂಟೈನ್ ಮಾಡಿದಂತೂ ಹೇಳಿದೆ ಬೇಡ. ಸ್ವಯಂ ಸೇವಕರ ಸೇವೆಗೆ ಯಾವುದೂ ಸಾಲ. ಅಷ್ಟು ಲಾಯಕದ ವ್ಯವಸ್ಥೆ ಮಾಡಿ ಎಲ್ಲರನ್ನೂ ದರ್ಶನಕ್ಕೆ ಅನುಕೂಲವಾಗಿ ಕರ್ಕೊಂಡೋಗಿ ಎರವಪ್ಪ ಹಾಗೆ ಮಾಡಿದ್ದು ತುಂಬ ಧನ್ಯತೆ ಇದೆ. ಭಕ್ತರ ಜನಸಂದಣಿ ಜಾಸ್ತಿ ಆದ 5ನೇ ತಾರೀಕಿನಂದು ನಿಮಗೆ ದೇವರ ದರ್ಶನ ಎಲ್ಲ ಸಿಕ್ಕಿದ್ದ? ಪ್ರಸಾದ ಎಲ್ಲ ನಿಮಗೆ ಲಭಿಸಿದ್ದ? ಆರಾಮಲ್ಲಿ ದರ್ಶನ ಆಯ್ತು. ಸುವರ್ಣ ದರ್ಶನ ರಶ್ ಇಲ್ಲಾಯ್ತು. ಮತ್ತೆ ಊಟ ಸಮಯಕ್ಕೆ ರಶ್ ಕಮ್ಮಿ ಆಯ್ತು. ಮತ್ತೊಂದು ಸರ್ತಿ ಸುತ್ತು ಬಂದು ದರ್ಶನ ಮಾಡಿದ್ದೆ. ತುಂಬ ಚಂದಕ್ಕೆ ದರ್ಶನ ಆಯ್ತು. ನಾನು ಈ ಮಧುರ ಮಹಾಗಣಪತಿ ಇಷ್ಟು ಚಂದಕ್ಕೆ ನೋಡಿದ್ದು ಇದ್ರೆ ಶುರು 3 ದಿನದ ಲಾಯಕದ ದರ್ಶನ ಆಯ್ತು. ಮತ್ತೆ ಇಲ್ಲಿಯ ಊಟದ ವ್ಯವಸ್ಥೆ, ಆಸರಿಂಗೆ ವ್ಯವಸ್ಥೆ ಎಲ್ಲ ಹೆಂಗಿತ್ತು? ನಿಂಗೆ ಸ್ಯಾಟಿಸ್ಫ್ಯಾಕ್ಷನ್ ಇದ್ದ? ಹೆಂಗ ಒಳ್ಳೆ ತಡ್ಕಂದ ನಡ್ಕೊಂಡು ಬೈನಿ. ಅಲ್ಲಿಂದ ಮುಂದಂಗೆ ಬೈನಿಲ್ಲ ವಾಹನ. ಹಂಗೆ ಅಲ್ಲಿಂದ ಕ್ಯೂ ಇಲ್ಲಿ ನಡ್ಕೊಂಡು ಬಪ್ಪಾಗ ಪ್ರತಿ ಕಡೆಯೂ ನೀರು, ಬಚ್ಚಂಕಾಯಿ, ಅದು ಇದೊಳೆ ಎಲ್ಲೋ ಉಪಚಾರ ಮಾಡಿಕೊಂಡು ಲೈನ್ ತಪ್ಪಿಸದಂಗೆ ತುಂಬ ವ್ಯವಸ್ಥಿತವಾಗಿ ಕರ್ಕೊಂಡು ಬಂದಿದೆ. ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ವೀಕ್ಷಣೆ ಮಾಡಲು ಅವಕಾಶ ಸಿಕ್ಕಿದ್ದ? ನೋಡಿದೆ. ಒಂದಾದ ಮೇಲೆ ಒಂದು ಯಾವ ವೇದಿಕೆಯಲ್ಲಿ ಯಾವ ಕಾರ್ಯಕ್ರಮ ನೋಡಿದ್ರು ಹೇಳುವಷ್ಟು ಇದಾಯ್ತು. ಅದನ್ನು ನೋಡಬೇಕು, ಇದನ್ನು ನೋಡಬೇಕು. ಇಷ್ಟವಾದ ಸಾಂಸ್ಕೃತಿಕ ಕಾರ್ಯಕ್ರಮ ಯಾವುದಾಗಿತ್ತು ಮತ್ತು ಅದರಲ್ಲಿ ನಿಮಗೆ ಆಕರ್ಷಿಸಿದ ಕಲಾವಿದ ಯಾರು? ಹಾಗೆ ಹೇಳುವಷ್ಟು ನೋಡ್ಲಾಯಿಲ್ಲ. ಎಂತಗಡೆ ನನಗೆ ಯಕ್ಷಗಾನ ತುಂಬ ಇಷ್ಟ. ತಾಳಮದ್ದಳೆ ತುಂಬ ಯಾಕೆಲ್ಲ ಇಷ್ಟಪಡ್ತೆ. ಅದು ಹೆಚ್ಚು ನೋಡ್ಲಾಯಿಲ್ಲ. ಇಲ್ಲಿ ದೇವರ ದರ್ಶನ ಆಗಿ ಅಲ್ಲಿ ಊಟಕ್ಕೆ ಕ್ಯೂಯಲ್ಲಿ ಹೋಗಿ ಮತ್ತೆ ಇದೆಲ್ಲ ಪಗಾರ ಅಲ್ಲಿ ಇಲ್ಲಿ ರಜೆ ನೋಡಿದೆ. ಎಲ್ಲವೂ ಇಷ್ಟವೇ. ಡ್ಯಾನ್ಸು, ಸಂಗೀತ, ಯಕ್ಷಗಾನ, ಹರಿಕತೆ ಎಲ್ಲವೂ ಇಷ್ಟವೇ. ಎಲ್ಲವನ್ನೂ ರಜೆ ನೋಡಿದೆ. ಈ ಬ್ರಹ್ಮಕಲಶೋತ್ಸವ ನಿಂಗೆ 3 ದಿನ ಆದರೂ ಪಾಲ್ಗೊಂಡಿದೆ. ಇಲ್ಲಿಂದ ನಿಂಗೆ ಯಾವ ಅನುಭವ ಸಿಕ್ಕಿತ್ತು? ಅದೇ ಇಷ್ಟೊಂದು ಜನವ ಇಷ್ಟು ಲಾಯಕಲೆ ವ್ಯವಸ್ಥಿತವಾಗಿ ನಡೆಸಿದ್ದು ಆ ಮಹಾಗಣಪತಿಯ ಆಶೀರ್ವಾದನೇ ಹೇಳಕತ್ತೆ. ಎಲ್ಲ ಧರ್ಮೀಯರೇ ಇಲ್ಲಿ ಸಹಕಾರ ಮಾಡಿ ಇಷ್ಟು ಚಂದಕ್ಕೆ ಅಲಂಕಾರ ಮಾಡಿ ಇಷ್ಟೊಂದು ಹೊರೆ ಕಾಣಿಕೆ ಸಮೇತ ಇದು ಭಾರಿ ಲಾಯಕಲೆ. ಇದು ಮುಡಪ ಸೇವೆಯ ಪ್ರಥಮವಾಗಿ ನೋಡ್ತಾ ಇರ್ಬೋದು, ಇದು ಮಾಡ್ತಾ ಇರ್ಬೋದು. ಪ್ರಸಾದ ಕೂಡ ಸಿಕ್ಕಿದೆ. ಏನೂ ತೊಂದರೆ ಆಗಿಲ್ಲ. ಭಾರಿ ಸಂತೋಷ ಆಯಿತು. ಅಂತೂ ನಿಂಗೆ ಒಳ್ಳೆಯ ರೀತಿಯಲ್ಲಿ ಸಂತೋಷ ಆಯಿತು. ನಿಮಗೆ ಇಲ್ಲಿ ಕಲಶೋತ್ಸವದಲ್ಲಿ ಪಾಲ್ಗೊಂಡು ತುಂಬ ಎಂಜಾಯ್ ಮಾಡಿದಿರಿ. ಅಭಿಪ್ರಾಯವನ್ನು ಹಂಚಿಕೊಂಡದಕ್ಕೆ ವೀಕ್ಷಕರ ಪರವಾಗಿ ಆನಂದ ನಿಮಗೆ ತುಂಬ ಹೃದಯದ ಧನ್ಯವಾದ ಅರ್ಪಿಸುತ್ತೆ. ಹರೇ ರಾಮ ಅಕ್ಕ. ಹರೇ ರಾಮ. ಧನ್ಯವಾದ. ಶ್ರೀ ಮಧೂರು ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯದರ್ಶಿ ಮಧೂರಿನ ಅಪ್ಪಯ್ಯ ನಾಯ್ಕ ಅವರು ನಮ್ಮ ಜೊತೆ ಇದ್ದಾರೆ. ಅವರ ಜೊತೆ ನಾವು ಈ ಬ್ರಹ್ಮಕಲಶೋತ್ಸವದ ಬಗ್ಗೆ ಅವರ ಅನಿಸಿಕೆಗಳನ್ನು ಕೇಳಿ ತಿಳಿದುಕೊಳ್ಳುವ. ನಮಸ್ಕಾರ ಅಪ್ಪಯ್ಯ ನಾಯ್ಕ ಅವರೇ. ನನ್ನ ಜೀವನದಲ್ಲಿ ನನಗೆ 3ನೇ ಮೂಡಪ್ಪ ಸೇವೆ ಕಾಣುವಂಥ ಒಂದು ಸೌಭಾಗ್ಯ ಸಿಕ್ಕಿದೆ. ನೀವು 1962 92 ಪ್ಲಸ್ 25 ಮೂಡಪ್ಪ ಸೇವೆಯಲ್ಲೂ ಭಾಗಿಯಾಗಿದ್ದೇವೆ. ಇಲ್ಲಿ ಸೇವೆ ಮಾಡುವಂತಹ ಸೌಭಾಗ್ಯ ದೇವರು ಒದಗಿಸಿಕೊಟ್ಟಿದ್ದಾರೆ. ಈ 3ನೇ ಮೂಡಪ್ಪ ಸೇವೆ ಹಾಗೂ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮ ಎಲ್ಲ ಯಾವ ರೀತಿಯಾಗಿ ಜರುಗಿತು ನಿಮ್ಮ ಅಭಿಪ್ರಾಯ? ಮೊದಲನೇದಂದರೆ ನಾವು ಆ ಸಮಯದಲ್ಲಿ ಆ ಒಂದೊಂದು ವ್ಯತ್ಯಾಸಗಳಿರ್ತವೆ. ಅಲ್ಲ, ನಾನು ಕೇಳಿದ್ದು ಈ 2025ರಲ್ಲಿ ಮಾರ್ಚ್ 27ರಿಂದ ಏಪ್ರಿಲ್ 7ರ ತನಕ ನಡೆದಂಥ 12 ದಿನ ನಡೆದಂಥ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆ ಕಾರ್ಯಕ್ರಮ ಯಾವ ರೀತಿಯಾಗಿ ಜರುಗಿತು? ನಿಮ್ಮ ಅಭಿಪ್ರಾಯ ಏನು ಅಂತ? ನಮಗೆ ಆರಂಭದಲ್ಲಿ ನಮ್ಮ ನಿರೀಕ್ಷೆ ಏನಂದರೆ ಇದು ಆಗ್ತದೆ ಇಲ್ವಾ ಅಂತ ಹೇಳೋ ಕೆಲವು ಬೇರೆ ಬೇರೆ ರೀತಿಯ ತೊಂದರೆಗಳಿವೆ. ಅಂದರೆ ಈ ದಿನಾಂಕಕ್ಕೆ ನಿಗದಿಯಾದ ದಿನಾಂಕಕ್ಕೆ ಸರಿಯಾಗಿ ಕ್ರಮಬದ್ಧವಾಗಿ ನಡೀಲಿಕ್ಕೆ ಸಾಧ್ಯ ಅನ್ನೋ ಸಂಶಯ ಇತ್ತು. ಕೆಲವು ಹೈಕೋರ್ಟಿಂದ, ದೇವಸ್ವಾಂ ಬೋರ್ಡಿನಿಂದ ಕೆಲವು ತೊಂದರೆಗಳು ಆಗ್ತಾರೆ. ಆದ್ದರಿಂದ ಆ ಒಂದು ನಡೀತದ ಇಲ್ವಾ ಇರ್ತದೆ ಅನ್ನೋದೊಂದು ಸಂಶಯಗಳಿತ್ತು. ಆದರೆ ದೇವರು ಎಲ್ಲವನ್ನು ಪೂರ್ತಿಯಾಗಿ ನಿರ್ವಿಘ್ನವಾಗಿ ನಡೆಸಿಕೊಂಡಿದ್ದಾರೆ. ಈ ಕಲಶೋತ್ಸವ ಸಮಿತಿಯಲ್ಲಿ ನಿರ್ಣಾಯಕವಾದಂತಹ ಪಾತ್ರ ವಹಿಸಿದವರು ನನಗೆ ತಿಳಿದ ಮಟ್ಟಿಗೆ ನಾನು ಕೇಳಿದಂಥ ಬಹುತೇಕ ಜನರು ಹೇಳಿದ್ದು ಇಲ್ಲಿಯ ಸ್ವಯಂ ಸೇವಕರ ಪಾತ್ರದ ಬಗ್ಗೆ. ಆ ಸ್ವಯಂ ಸೇವಕರ ಪಾತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯ? ಸ್ವಯಂ ಸೇವಕರು ಆತ್ಮಾರ್ಥವಾಗಿ ಕೆಲಸ ಮಾಡಿದ್ದಾರೆ. ನಿರೀಕ್ಷೆಗೂ ಮೀರಿ ಸ್ವಯಂ ಸೇವಕರಿಗೆ ಆಗಮಿಸಿದ್ದಾರೆ. ಒಳ್ಳೆಯ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇಲ್ಲಿ ನಡೆದಂತಹ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಉಳಿದ ಎಲ್ಲ ಇತರ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯ? ಕಾರ್ಯಕ್ರಮ ಆರಂಭದಲ್ಲಿ ನಮಗೆ ಎಲ್ಲರಿಗೂ ಕೊಡಬೇಕಾದ ಸ್ವಲ್ಪ ಒಂದು ಒಳ್ಳೆ
ಇದ್ದೇವಲ್ಲ ಅಂಥವರಿಗೆ ಕೊಡುವುದಾ ಎನ್ನುವಂಥ ಒಂದು ಸಂಶಯಗಳು ನಮ್ಮಲ್ಲಿ ಅಂದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ವಿಷಯಕ್ಕೆ ಸಂಬಂಧಿಸಿದಂತೆ ಮತ್ತೆ ಕೊನೆಗೆ ಯಾರಿಗೂ ಕೂಡ ಮಧುರಲ್ಲಿ ಬಂದು ಅವಕಾಶ ಇಲ್ಲದೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಎಲ್ಲರಿಗೂ ಕೊಡುವಂಥ ರೀತಿಯಲ್ಲಿ ವೇದಿಕೆಗಳನ್ನು ಹೆಚ್ಚಾಗಿ ಅಂತ 4 ವೇದಿಕೆಗಳಾಗಿ ನಾವು ನಿರ್ವಹಿಸಿದ್ದೇವೆ. ಬ್ರಹ್ಮಕಲಶೋತ್ಸವದ ಕಾರ್ಯದರ್ಶಿ ಎಂಬ ನಿಟ್ಟಿನಲ್ಲಿ ತಾನು ಉತ್ತಮ ರೀತಿಯಲ್ಲಿ ನನಗೆ ಅನಿಸಿದ ರೀತಿಯಲ್ಲಿ ಸೇವೆ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅನ್ನುವಂಥ ಸ್ಯಾಟಿಸ್ಫ್ಯಾಕ್ಷನ್ ನಿಮಗಿದೆಯಾ? ಇದೆ, ಸಂಪೂರ್ಣವಾಗಿದೆ, ಒಳ್ಳೆ ರೀತಿಯಲ್ಲಿ ಅನಿಸುವಂಥ ತೃಪ್ತಿ ಉಂಟಾಗಿದೆ. ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಂತಹ ಅಪ್ಪಯ್ಯ ನಾಯ್ಕ ಅವರಿಗೆ ವೀಕ್ಷಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ ಸರ್. ಹರಿರಾಮ. ಧನ್ಯವಾದ. ಮಟ್ಟಿಗೆ ಇವತ್ತು ಈ ದೇವಸ್ಥಾನದ ಪವಿತ್ರ ಪಾಣಿ ರತ್ನಾಕರ ಕಾಮಠರಿದ್ದಾರೆ. ಅವರು ಈ ಬ್ರಹ್ಮಕಲಶೋತ್ಸವದ ಮೂಡಪ್ಪ ಸೇವೆಯ ಪವಿತ್ರ ಪಾಣಿ ದೇವಸ್ಥಾನದಲ್ಲಿ ಏನು ಕಾರ್ಯಕ್ರಮ ಆಗಬೇಕಿದ್ರೂ ರತ್ನಾಕರ ಕಾಮಠರು ಪವಿತ್ರ ಪ್ರಾಣಿಯಾಗಿ ವರ್ತಿಸಿದ ಮಾತ್ರ ಆ ಕೆಲಸ ಮುಂದುವರಿಸುವುದು. ಅವರು ಈಗ ನಮ್ಮೊಂದಿಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಬ್ರಹ್ಮಕಲಶೋತ್ಸವ ಎಲ್ಲ ಹೇಗೆ ನಡೀತು? ಬ್ರಹ್ಮಕಲಶೋತ್ಸವ ವಿಜೃಂಭಣೆಯಿಂದ ಭಯಂಕರ ಈ ಕಲಶೋತ್ಸವ ವಿಜೃಂಭಣೆಯಾಗಿ ನಡೀಲಿಕ್ಕೆ ಇಲ್ಲಿನ ಸ್ವಯಂ ಸೇವಕರ ಪಾತ್ರ ಬಹಳ ಮಹತ್ವದ್ದು ಅಂತ ಎಲ್ಲೆಡೆಯಿಂದ ಕೇಳಿ ಬರ್ತಾ ಇದೆ. ಆ ಸ್ವಯಂ ಸೇವಕರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸ್ವಯಂ ಸೇವಕರು ಎಷ್ಟು ಕೆಲಸ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಶ್ರಮಪಟ್ಟು ಕೆಲಸ ಮಾಡಿದ್ದಾರೆ. ಅದರಿಂದ ಕಾರ್ಯಕ್ರಮ ಚೆನ್ನಾಗಿ ನಡೆದಿದೆ. ಕಳೆದ 92ರಲ್ಲಿ ನಡೆದಂತಹ ಮೂಡಪ್ಪ ಸೇವೆಯ ಸಮಾರಂಭಕ್ಕೂ ಪ್ರಸ್ತುತ 25ರಲ್ಲಿ ನಡೆದಂತಹ ಮೂಡಪ್ಪ ಸೇವೆಯ ಕಾರ್ಯಕ್ರಮಕ್ಕೂ ಇರುವಂತಹ ಸಾಮ್ಯತೆ ಹಾಗೂ ವ್ಯತ್ಯಾಸ ಅದು ಚೆಂದಾಗಿದೆ, ಇದು ಚೆಂದಾಗಿದೆ. ಈ ಸಲ ಜನ ಜಾಸ್ತಿ ಇದ್ರೆ ಫುಲ್ ಜನ ಬಂದು ಸುವ್ಯವಸ್ಥೆ, ಅದು ಸುವ್ಯವಸ್ಥೆ ಆಗಿದೆ, ಇದು ಒಳ್ಳೆ ವ್ಯವಸ್ಥೆ ಆಗಿದೆ, ಒಳ್ಳೆ ಚಂದ ವ್ಯವಸ್ಥೆ ನಡೆದಿದೆ. ಈ ಬ್ರಹ್ಮಕಲಶೋತ್ಸವದಲ್ಲಿ ತಾವು ನಿರ್ವಹಿಸಿದಂತಹ ಕೈಂಕರ್ಯದ ಬಗ್ಗೆ ತಮಗೆ ಸಂತೃಪ್ತಿ ಇದೆಯಾ? ಮಾಡಿದ ಕೆಲಸಕ್ಕೆ ಸಂತೃಪ್ತಿ ಒಳ್ಳೆ ಸಂತೃಪ್ತಿ ಉಂಟು, ಚೆನ್ನಾಗಿ ಸಂತೃಪ್ತಿ ನೋಡಿ ಖುಷಿ ಆಗ್ತದೆ. ಒಳ್ಳೆ ವಾಲಂಟಿಯರ್ಸ್ ಕೆಲಸಗಳು ಉಂಟಲ್ಲ ಹಾಗಿದ್ದೆ ಇವರು ಬಾಕಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಂಥ ನಿಮಗೆ ವೀಕ್ಷಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್. ಹರೇರಾಮ. ನಮಸ್ಕಾರ. ಇಲ್ಲಿ ನಮ್ಮೊಂದಿಗೆ ಇದೀಗ ಮಲಬಾರ್ ದೇವಸ್ಥಾನ ಬೋರ್ಡ್ನ ಜೀರ್ಣೋದ್ಧಾರ ಸಮಿತಿಯ ಕಾಯಂ ಸದಸ್ಯರಾದ ಪರಕ್ಕಿಲ ಮುರಳಿ ಅವರು ನಮ್ಮೊಂದಿಗಿದ್ದಾರೆ. ಇವರ ಬಳಿ ಬ್ರಹ್ಮಕಲಶೋತ್ಸವದ ಬಗೆಗಿನ ಅಭಿಪ್ರಾಯಗಳನ್ನು ನಮಗೆ ಕೇಳಿ ತಿಳಿದುಕೊಳ್ಳುವ. ನಮಸ್ಕಾರ ಮುರಳಿ ಅವರೇ. ಪ್ರಸ್ತುತ ಇಂದು ಈ 12 ದಿನಗಳ ಕಾಲ ನಡೆದಂತಹ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆಯ ಕಾರ್ಯಕ್ರಮ ಹೇಗೆ ಜರುಗಿತು? ನಿಮ್ಮ ಅಭಿಪ್ರಾಯ, ಅನಿಸಿಕೆ ಏನು? ಮೂಡಪ್ಪ ಸೇವೆ ತಾರೀಕು 27ರಿಂದ 7ನೇ ತಾರೀಕುವರೆಗೆ ಭಾರಿ ವಿಜೃಂಭಣೆಯಿಂದ ನಡೀತು. ಏನೆಂದರೆ ನಾವು ಇಷ್ಟು ವಿಜೃಂಭಣೆ ನಡೆಯುವುದೇ ನಮಗೆ ಅನಿಸಿಕೆ ಇರಲಿಲ್ಲ. ಏನೆಂದರೆ ದೊಡ್ಡ ಒಂದು ಜನಸಾಗರವೇ ಅಲ್ಲಿ ಬಂದಿದೆ. ಇದು ಮಧುರಿನಲ್ಲಿ ಚರಿತ್ರೆ. ಇಷ್ಟು ಜನ ಇಲ್ಲಿ ಸೇರಿ ಇಷ್ಟವರೆಗೆ ಇಂಥ ಜನ ಸೇರಿದ ಒಂದು ಸಭೆ ಆಗಲಿ ಅಷ್ಟು ಉತ್ಸಾಹದಿಂದ ಜನರು. ಏಕೆಂದರೆ ಎಲ್ಲ ಮಹಾಗಣಪತಿಯ ಮಹಾಂತೇಶ್ವರನ ಅನುಗ್ರಹ. ಏಕೆಂದರೆ ಈ ನಮಗೆ ಇಲ್ಲಿ 12 ವರ್ಷದಿಂದ ಇಲ್ಲಿ ಕೆಲಸ ಜೀರ್ಣೋದ್ಧಾರದ ಕೆಲಸ ನಡೀತಾ ಉಂಟು. ಎಲ್ಲರಿಗೆ ಕೂಡ ಭಕ್ತರಿಗೆ ಇದು ಏನಂದರೆ ಇದು ಆಗ್ತದಪ್ಪ, ಯಾವಾಗ ಆಗುವುದು ಅಂತ ಲಾಸ್ಟಿಗೆ ಈಗ ಮೂಮೆಂಟ್ ಒಂದು ತಿಂಗಳು ಮೊದಲು ಇಲ್ಲಿ ಎಂಥ ಕೆಲಸ ಕೂಡ ನಡೀಲಿಲ್ಲ. ಅಷ್ಟೆಲ್ಲ ಜೀರ್ಣೋದ್ಧಾರದ ಸಂದರ್ಭದಲ್ಲಿ ನಿಮಗೆ ಎದುರಾದಂತಹ ಸವಾಲುಗಳು ಏನೇನು? ಎದುರಾದ ಸವಾಲು ಎಂದರೆ ಸ್ಟಾರ್ಟಿಂಗ್ 40 ಜನರ ಒಂದು ಸಮಿತಿ ಆಯಿತು. ಅದರಿಂದ ಇದು ಫಸ್ಟಿಗೆ ಸ್ವಲ್ಪ ಆರ್ಥಿಕದ ಬಗ್ಗೆ ಸ್ವಲ್ಪ ಸ್ಟಾರ್ಟಿಂಗ್ನಲ್ಲಿ ಅದು ಪ್ರಾಬ್ಲಮ್ ಇತ್ತು. ಎರಡನೇ ತಡದಂದರೆ ಇದು ನಮಗೆ ಅದು ಕೋವಿಡ್ನ ವಿಷಯದಲ್ಲಿ 2 ವರ್ಷ ಕೆಲಸ ಸ್ಥಗಿತಗೊಂಡಿತ್ತು. ಎರಡನೇ ಮತ್ತೆ ಇದು ಇಲ್ಲಿ ಶಿಲ್ಪಕಲೆ ಕೆತ್ತನಿಗೆ ಕೆಲಸ ಅದಕ್ಕೆಲ್ಲ ಬೇಕಾದಷ್ಟು ಸಮಯ ಹೋಯಿತು. ಅದು ಮರದ 27 ಕೋಟಿ ರೂಪಾಯಿ ಪ್ರಧಾನ ಗರ್ಭಗುಡಿ ಮತ್ತು ಇಲ್ಲಿ ಉಪದೇವತೆಗಳ ಗುಡಿ ಮತ್ತು ಶಿಲ್ಪಕೋಡಿಗಾಗಿ 27 ಕೋಟಿ ಮುಗಿತೆ. ಹಾಗೆಯೇ ಬ್ರಹ್ಮಕಲಶಕ್ಕೆ ಅಂದಾಜಿ ಒಂದು 10 ಕೋಟಿಯಿಂದ ಮೇಲೆಲ್ಲದ ಕೆಳಗೆ ಬರುವುದು ಡೌಟ್. ಮತ್ತು ಇಲ್ಲಿ ಮೊನ್ನೆಯಿಂದ ಸ್ಟಾರ್ಟ್ ಆದ ನಂತರ ಎಲ್ಲರ ಅಭಿಪ್ರಾಯ ಕೂಡ ಮಧುರಿನ ಬ್ರಹ್ಮಕಲಶ
ಕಲಶೋತ್ಸವದ ಸಿದ್ಧತಾ ಕಾರ್ಯಗಳಿಗೂ ಹಾಗೂ ಕಲಶೋತ್ಸವದ ಸಂದರ್ಭದಲ್ಲಿ ಬಹಳ ಪರಿಪೂರ್ಣವಾಗಿ ನಿಸ್ವಾರ್ಥದಿಂದ ಸೇವೆ ನಡೆಸಿದಂತಹ ಸ್ವಯಂ ಸೇವಕರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಹಾಗೂ ಇನ್ನು ಅವರು ಕಲಶೋತ್ಸವದ ಕಳೆದ ಬಳಿಕ ವಿಲೇವಾರಿ ಕಾರ್ಯಗಳಿಗೂ ಕೂಡ ಅವರು ಸಕ್ರಿಯವಾಗಿರ್ತಾರೆ. ಕಳೆದ 2 ತಿಂಗಳಿಂದ ಈಗಾಗಲೇ ಅವರು ಸೇವಾ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಇನ್ನು ಸರಿಸುಮಾರು 1 ತಿಂಗಳ ಕಾಲ ಇನ್ನು ವಿಲೇವಾರಿ ಕಾರ್ಯದಲ್ಲೂ ಕೂಡ ಅವರು ಭಾಗಿಯಾಗ್ತಾರೆ. ಅವರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಅಂದರೆ ಸಾಧಾರಣ ಈ 26 ಸಮಿತಿಗಳಿಗೆ ನಾವು ಮಾಡಿದ್ದೇವೆ. ಎಲ್ಲ ಸಮಿತಿಯವರು ಅವರವರ ಜವಾಬ್ದಾರಿಯನ್ನು ಅಷ್ಟು ನಿಷ್ಠೆಯಿಂದ ಮಾಡಿದ್ದಾರೆ. ಅದು ಅವರನ್ನು ನಾವು ಹೊಗಳುವುದಲ್ಲ. ಎಷ್ಟು ಇತ್ತಂದರೆ ನಮಗೆ ಅವರ ಮಾಡಿದಂಥ ಆ ಸೇವೆ ನಮಗೆ ಆ ಭಗವಂತನೇ ಅವರಿಗೆ ಇದು ಶಕ್ತಿ ಕೊಡಬೇಕಾದ್ರೆ ಮನುಷ್ಯರಿಂದ ಅಲ್ಲ. ಏಕೆಂದರೆ ಮೊನ್ನೆ ತಾನೇ ಒಂದು ಅಲ್ಲಿನ ಫಸ್ಟ್ ಬೇಕಾದ್ದು ಚಪ್ಪರ ವ್ಯವಸ್ಥೆ, ಚಪ್ಪರದ ಸಮಿತಿಯಲ್ಲಿ ನಾನಿದ್ದೇನೆ, ನಾನು ಕಣ್ಣಿನರದು. ಅದರ ವ್ಯವಸ್ಥೆ ಕೂಡ ರಾಮಚಂದ್ರ ಭಟ್ ಅವರು ಒಳ್ಳೆಯ ವ್ಯವಸ್ಥೆಯಲ್ಲಿ ಮಾಡಿಕೊಟ್ಟಿದ್ದಾರೆ. ಮತ್ತು ಎರಡನೇದು ಕುಡಿಯುವ ನೀರು, ಅದರ ವ್ಯವಸ್ಥೆ, ಆ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಅಷ್ಟು ಅಚ್ಚುಕಟ್ಟಾಗಿ ಇಷ್ಟುವರೆಗೆ ಒಂದು ಪ್ರಾಬ್ಲಮ್ ಇಲ್ಲ. ಸಮಯ ಕರೆಕ್ಟ್ನ ಸ್ವಿಚ್ ಹಾಕಿದಾಗ ನೀರು ಅಲ್ಲಿ ಕುಡಿಯುವ ನೀರು, ಬಿಸಿ ನೀರು ಎಲ್ಲ ತಯಾರು ಮಾಡಿದ್ದಾರೆ. ಹಾಗೆಯೇ ಮತ್ತು ಸ್ವಚ್ಛತೆಯಲ್ಲಿ ಕಂಪ್ಲೀಟ್ ಧರ್ಮಸ್ಥಳದವರು ಮತ್ತು ಅದರ ಅಲ್ಲದ ಮತ್ತೊಂದು ಟೀಮ್ ಇತ್ತು, ಎಷ್ಟು ನೀರನ್ನೆಲ್ಲ ತೆಗೆದು ಅವರ ಸೇವೆ ಅಂದರೆ ರಾತ್ರಿ ಆಗೋದು ಆ ನೀರಿನಲ್ಲಿ ಎಷ್ಟು ನೀರಿನಲ್ಲಿ ಅವರು ಟ್ಯಾಂಕ್ ಮಾಡಿ ದೂರಕ್ಕೆ ಹೋಗಿ ಅದನ್ನು ಆದ ಕಾರಣ ಇಲ್ಲಿ ಸ್ವಚ್ಛದಾಗಿ ಮತ್ತೊಂದು ಊಟ ಬಡಿಸುವ ಊಟದ ವ್ಯವಸ್ಥೆಯಲ್ಲಿ ಈಗ ನಾವು ಅವರಿಗೆ ಒಂದು ಸಾಲು ಒದಿಸಿ ಅವರ ಸೇವೆ ಅಂದರೆ ಮೊನ್ನೆ ಒಂದು ದೊಡ್ಡ ಮಳೆ ಬಂದ ನಂತರ ನಮಗೇನೆಂದರೆ ದೊಡ್ಡ ಕಷ್ಟ. ಇವರಾದ ಕಾರಣ ಇವರು ಆ ಸೇವೆಯನ್ನು ಇವತ್ತು ಮಧ್ಯಾಹ್ನದವರೆಗೆ ಕೆಸರಿನಲ್ಲಿ ಹೋಗಿ ಆಚೆ ಹೋಗಿ ಅವರ ದುಡಿಮೆ ಅಂದರೆ ಹಾಗೆ ಹೀಗೆ ಅವರನ್ನು ಎಷ್ಟು ನಾವು ಕೊಂಡಾಡಿದ್ರು ಸಾಕಲ್ಲ. ದೇವರು ಅವರಿಗೆ ಶಕ್ತಿ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಮನುಷ್ಯರಲ್ಲ. ನೀವು ಚಪ್ಪರ ಸಮಿತಿಯ ಸದಸ್ಯರ ಮೇಲೆ ನನಗೊಂದು ಪ್ರಶ್ನೆ ಕೇಳಲಿಕ್ಕಿದೆ ನಿಮ್ಮಲ್ಲಿ. ಚಪ್ಪರ ಈ ಸಲ ಕಲಶೋತ್ಸವಕ್ಕೆ ಹಾಕಿದ್ದಂಥದ್ದು ಇಲ್ಲಿ ಜರ್ಮನ್ ಪೆಂಡಾಲ್ ಅನ್ನುವಂಥ ಹೆಸರಿನಿಂದ ಕರೆಯಲ್ಪಡುವಂಥ ಒಂದು ರೀತಿಯ ಚಪ್ಪರ. ಇದು ಹೈ ಕ್ವಾಲಿಟಿ ಅಂತ ಹೇಳಲ್ಪಡ್ತದೆ. ಈ ಜರ್ಮನ್ ಪೆಂಡಾಲ್ ಅನ್ನುವಂತಹ ಈ ಚಪ್ಪರದ ಬಗ್ಗೆ ಪರಿಚಯ ನೀಡಿದವರು ಯಾರು ನಿಮ್ಮ ಸಮಿತಿಯಲ್ಲಿ? ಹಾಗೂ ಇದರ ಕಲ್ಪನೆ ಹೇಗೆ ಬಂತು? ಈ ಒಂದು ಜರ್ಮನ್ ಪೆಂಡಾಲ್ ಅನ್ನುವಂಥದ್ದು ಒಂದು ಹೈ ಟೆಕ್ನಾಲಜಿ ಆಗಿರುವಂಥ ಚಪ್ಪರ, ಇದನ್ನು ಬಳಸಿದರೆ ಯಾವುದೇ ರೀತಿಯ ಮಳೆ ಬಂದರೂ ಕೂಡ ಸಮಸ್ಯೆ ಆಗಲಿಕ್ಕಿಲ್ಲ ಅನ್ನುವಂತಹ ಒಂದು ಸಲಹೆ ನೀಡಿದವರು ಯಾರು ನಿಮಗೆ? ಇದು ಈ ರಾಮಚಂದ್ರ ಭಟ್ ಅವರು ನಮಗೆ ಮೊದಲು ಈ ದೇವಸ್ಥಾನದ ಇದು ನವೀಕರಣ ಕೆಲಸಕ್ಕೆ ಅವರೊಂದು ಚಪ್ಪರ ನಾವು ಹಾಕಿದ್ದೇವೆ. ಏಕೆಂದರೆ ಗರ್ಭಗುಡಿಯ ಮಾಡು ಮುರಿಯುವಾಗ ಅದಕ್ಕೆ ಬೇಕಾಗಿ ನಾವು ದೊಡ್ಡೊಂದು ಚಪ್ಪರ ಅವರಾಗೇನು ಮಾಡಿದ್ದೇವೆ. ಆಗ ಆದ ಕಾರಣ ನಮಗೆ ಅವರ ಪರಿಚಯ ಆಯಿತು. ಆದ ಕಾರಣ ಇಷ್ಟು ದೊಡ್ಡ ಚಪ್ಪರ ಬೇರೆ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ನಮಗೆ ಅದು ಅವತ್ತು ಒಂದು 4-5 ವರ್ಷಕ್ಕೆ ಮೊದಲೇ ಅವರು ತಚ್ಚಿತ್ತು. ಹಾಗೆ ಅವರೇ ಹೀಗೆ ಮಾಡೋದು. ಕಲಶೋತ್ಸವದ ಬಗ್ಗೆ ಬಹಳ ಮಹತ್ವದ ಮಾಹಿತಿಯನ್ನು ಹಾಗೂ ತಮ್ಮ ಅಭಿಪ್ರಾಯಗಳನ್ನು ಕೂಡ ಹಂಚಿಕೊಂಡದ್ದಕ್ಕಾಗಿ ವೀಕ್ಷಕರ ಪರವಾಗಿ ಪರಕಿಲ ಮುರಳಿಯವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಹರೇ ರಾಮ. ನಮಸ್ಕಾರ. ಬ್ರಹ್ಮಕಲಶೋತ್ಸವ ಸಂಭ್ರಮದ ಇನ್ನಷ್ಟು ವಿಡಿಯೋಗಳಿದ್ದು ಅದು ಶೀಘ್ರದಲ್ಲೇ ಮುಂದಿನ ಭಾಗದಲ್ಲಿ ಬರಲಿದೆ. ವಿಡಿಯೋ ವೀಕ್ಷಿಸುತ್ತಿರುವ ತಾವೆಲ್ಲರೂ ದಯವಿಟ್ಟು ತಮ್ಮ ಮೊಬೈಲ್ಗಳಲ್ಲಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ. ಹಾಗೆ ಮಾಡಿದಲ್ಲಿ ತಮಗೆ ನೋಟಿಫಿಕೇಶನ್ ಲಭಿಸಲಿ. ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ನೆರೆಹೊರೆಯವರಿಗೂ ಆತ್ಮೀಯರಿಗೂ ಸಂಬಂಧಿಕರಿಗೂ ಶೇರ್ ಮಾಡಿ ಎಂದು ಹೇಳುತ್ತಾ ಎಲ್ಲರಿಗೂ ಮತ್ತೊಮ್ಮೆ ವಂದನೆಗಳು.